chicken nut, 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 chicken nut. ಏ ಸಚಿನ್, ಹಾಪ ಉಳಿದಿರೋ ದುಡ್ಡು ಏನ್ ಮಾಡ್ದಪ್ಪ? ಅಪ್ಪ ಅದು ದನ್ನುಗೆ ಮಲ್ಲಿಗೆ ಹೂ ತಂದೆಯಪ್ಪ. ಆಹಾ, ದೇವ್ರಿಗೆ ತರ್ತೀಯೋ ಇಲ್ವೋ, ಅವಳಿ ಮಾತ್ರ ತರ್ತೀಯ. ನನ್ ಮಗ ಹೆತ್ತ ತಂದೆ ತಾಯಿನ ಅಷ್ಟೊಂದು ಪ್ರೀತಿಸ್ತಾನೋ ಇಲ್ವೋ, ಧನುನ್ ಮಾತ್ರ ತುಂಬಾ ಇಷ್ಟಪಡ್ತಾನೆ. ಸರ್, ಮಲ್ಲಿಗೆ ಹೂ ಕೊಡಿ. ಹೂ ದೇವ್ರಿಗ ಇಲ್ಲ ನಿನ್ ಹೆಂಡತಿ ದನ್ನುಗ? ನನ್ ದನ್ನುಗೆ. ಸಚಿನ್, ತಿಂಡಿ ಮಾಡ್ತೀನಿ, ತಿನ್ಕೊಂಡು ಹೋಗೋ. ಬೇಡಮ್ಮ, ಕಾಲೇಜ್ ಲೇಟ್ ಆಗಿದೆ. ಮುಂದೆ ಜೀವನದಲ್ಲಿ ತಿಂಡಿ ಊಟ ಮಾಡೋದಿದ್ದೇ ಇದೆ. ಹಾಗಂತ ತಿನ್ನೋದ್ ಬಿಡಕ್ಕಾಗತ್ತಾ? ಅದೇನೋ ಹೇಳ್ತಾರಲ್ಲ, ಗ್ಯಾಸು ಸ್ಟಿಕ್ಕು ಆಗತ್ತೆ ಕಣೋ. ಅದು ಗ್ಯಾಸು ಸ್ಟಿಕ್ಕು ಅಲ್ಲ, ಗ್ಯಾಸ್ಟ್ರಿಕ್. ಅದೆಲ್ಲ ನನಗಾಗಲ್ಲಮ್ಮ. ಡೈಲಿ ಸೈಕಲ್ ತುಳಿತಿರ್ತೀನಲ್ಲ, ಆರೋಗ್ಯವಾಗಿರ್ತೀನಿ. ಅದೇನೇ ತಿನ್ಸುದಿದ್ರು ನಮ್ಮಪ್ಪ ಇದನ್ನಲ್ಲ ಬೆಪ್ಪ, ಅವನ್ಗ್ ತಿನ್ಸು. ಬರ್ತೀನಮ್ಮ. Chicken nut, chicken nut, chicken nut, chicken nut, chicken nut, chicken nut, chicken nut. ಹೆಜ್ಜೆ ಜೊತೆಗೆ ಹಾಕೋ ನಿಲ್ಲದೇನೆ ಓಡೋ ಎಂದು ಮುನ್ನುಗ್ಗೋ ಗೆಳೆಯ ನನ್ನ ಸೈಕಲ್. Chicken nut, chicken nut, chicken nut, chicken. ಬಾಳ ಪಯಣವೆಲ್ಲವೂ ಬಾಲ್ಯದಿಂದ ಮುಪ್ಪಿಗೂ ಎಂದು ಮುಂದೆ ಸಾಗುವ ದೋಸ್ತು ನನ್ನ ಸೈಕಲ್. Chicken nut, chicken nut, chicken nut. ದೂರು ನೀಡದೇನೆ ಭಾರವನ್ನು ಹೊರತಾ ತಾಯಿಯಂತೆ ಸಹನೆ ತೋರು ತಾಳ್ಮೆಯುಳ್ಳವ, ತಂದೆಯಂತೆ ಭುಜದ ಮೇಲೆ ಎತ್ತಿಕೊಂಡು ಮುತ್ತಾಡಿ ಸುತ್ತಾಡಿಸೋ ಸೈಂದವ. ಸೈಕಲ್ ಮೇರಿ ಶಾನ್, ಮೈ ಸೈಕಲ್ ಹಿ ಮೇರಾ ಜಾನ್, ಸೈಕಲ್ ಮೇ ಹಿ ಉಡಾನ್, ದಿಸ್ ಸೈಕಲ್ ಇಸ್ ಮೈ ಅಮಾನ್. ಕಣ್ತೂಗಿದಾಗ ಎಬ್ಬಿಸೋ ಬೆಲ್ಲು, Chicken nut, chicken nut, chicken nut, chicken. ರಾತ್ರಿಯಲ್ಲೂ ರೋಡು ತೋರಿಸೋ ಸೆಲ್ಲು, Chicken nut, chicken nut, chicken nut. ಕೆಳಗೆ ಬೀಳದೆ ನಿಲ್ಲಿಸೋ ಸ್ಟ್ಯಾಂಡು, Chicken nut, chicken nut, chicken nut, chicken. ಮಮತೆಯ ತೋಳಿನಂತೆ ಈ ಸೀಟು, Chicken nut, chicken nut, chicken nut. ಪ್ರೀತಿಯ ಊಟ ಹೊರು ಟಿಫಿನ್ ಕ್ಯಾರಿಯರ್, ತಿರುಗೋ ಚಕ್ರಗಳಿಗೆ ಎಂದು ಇಲ್ಲ ಬ್ಯಾರಿಯರ್, ಶ್ರಮವಿಲ್ಲದ ಕೆಲಸ ಮಾಡಿಸೋ ಪೆಡಲ್ಲು, ಸಾಲದು ಕೊಟ್ಟರೇನು ಗೋಲ್ಡ್ ಮೆಡಲ್ಲು. ಹಗಲು ಇರುಳು ಜೊತೆಗೆ ಇದ್ದು ಸಲಹಿ ನೆರವಿ ಹೋರಾಡೋ ಸತ್ಯ ಗೆಳೆಯ ಇವನೇ ಅಲ್ಲವಾ. ಸೈಕಲ್ ಮೇರಿ ಶಾನ್, ಮೈ ಸೈಕಲ್ ಹಿ ಮೇರಾ ಜಾನ್, ಸೈಕಲ್ ಮೇ ಹಿ ಉಡಾನ್, ದಿಸ್ ಸೈಕಲ್ ಇಸ್ ಮೈ ಅಮಾನ್. ಹೆಜ್ಜೆ ಜೊತೆಗೆ ಹಾಕೋ ನಿಲ್ಲದೇನೆ ಓಡೋ ಎಂದು ಮುನ್ನುಗ್ಗೋ ಗೆಳೆಯ ನನ್ನ ಸೈಕಲ್. ಪರಿಸರ ಸಂರಕ್ಷಿಸೋ ಶೂರ, Chicken nut, chicken nut, chicken nut, chicken. ಮಾಲಿನ್ಯ ಎಂದು ಮಾಡದ ಧೀರ, Chicken nut, chicken nut, chicken nut.
ಪೆಟ್ರೋಲು ಡೀಸೆಲ್ ಅಂತ ಖರ್ಚೇ ಇಲ್ಲ, ನಕ್ ಚಿಕ್ ನಕ್ ಚಿಕ್ ನಕ್ ಚಿಕ್ ನಕ್ ಚಿಕ್ ಟ್ರಾಫಿಕ್ ಜಾಮ್ ಅಂತೂ ಮಾಡೋದಿಲ್ಲ, ನಕ್ ಚಿಕ್ ನಕ್ ಚಿಕ್ ನಕ್ ಚಿಕ್ ನಕ್ ಮರ್ಸಿಡೀಸ್ ಬೆನ್ಸ್ ಅನ್ನ ಓಡಿಸೋನು ಕೂಡ ಜಿಮ್ ನಲ್ಲಿ ಸೈಕ್ಲಿಂಗ್ ಮರೆಯೋದಿಲ್ಲ, ಆರೋಗ್ಯ ವ್ಯಾಯಾಮಕ್ಕೆ ಆದರೂ ಇಂದು ಕೂಡ ಸೈಕಲ್ ಅನ್ನು ತೊರೆಯೋದಿಲ್ಲ. ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಮಾತು ಎಷ್ಟು ಸತ್ಯವೆಂದು ಸೈಕಲ್ ನಿಂದ ಕಲಿಯಬೇಕು. ಸೈಕಲ್ ಮೇರಿ ಶಾನ್, ಮೈ ಸೈಕಲ್ ಹಿ ಮೇರಾ ಜಾನ್, ಸೈಕಲ್ ಮೇ ಹಿ ಉಡಾನ್, ದಿಸ್ ಸೈಕಲ್ ಇಸ್ ಮೈ ಅಮಾನ್. ಹೆಜ್ಜೆ ಜೊತೆಗೆ ಹಾಕೋ ನಿಲ್ಲದೇನೆ ಓಡೋ ಎಂದು ಮುನ್ನುಗ್ಗೋ ಗೆಳೆಯ ನನ್ನ ಸೈಕಲ್. ಚಿಕ್ ನಕ್ ಚಿಕ್ ನಕ್ ಚಿಕ್ ನಕ್ ಚಿಕ್ ಬಾಳ ಪಯಣವೆಲ್ಲವೂ ಬಾಲ್ಯದಿಂದ ಮುಪ್ಪಿಗೂ ಎಂದು ಮುಂದೆ ಸಾಗುವ ದೋಸ್ತು ನನ್ನ ಸೈಕಲ್. ಚಿಕ್ ನಕ್ ಚಿಕ್ ನಕ್ ಚಿಕ್ ನಕ್ ದೂರು ನೀಡದೇನೆ ಭಾರವನ್ನು ಹೊರುತ್ತಾ ತಾಯಿಯಂತೆ ಸಂಜೆ ತೋರು ತಾಳ್ಮೆಯುಳ್ಳವ, ತಂದೆಯಂತೆ ಭುಜದ ಮೇಲೆ ಎತ್ತಿಕೊಂಡು ಮುತ್ತಾಡಿ ಸುತ್ತಾಡಿಸೋ ಸೈಂದವ. ಸೈಕಲ್ ಮೇರಿ ಶಾನ್, ಮೈ ಸೈಕಲ್ ಹಿ ಮೇರಾ ಜಾನ್, ಸೈಕಲ್ ಮೇ ಹಿ ಉಡಾನ್, ದಿಸ್ ಸೈಕಲ್ ಇಸ್ ಮೈ ಅಮಾನ್. ಚಿಕ್ ನಕ್ 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 ಸ್ವಲ್ಪ ಅದು ಕಾಮನ್ ಸೆನ್ಸ್ ಇದೆಯಾ? ಒಬ್ಳೆ ಹುಡುಗಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ, ಅವಳನ್ನ ಕೂರಿಸ್ಕೊಂಡು ಹೋಗ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿಮ್ಗೆ? ಸರಿ, ನನ್ನ ಕಾಲೇಜ್ ಲೇಟ್ ಆಯ್ತು, ಸ್ವಲ್ಪ ಹಾಗೆ ಡ್ರಾಪ್ ಮಾಡಿ. ಏನ್ ಹುಡುಗಿರಪ್ಪ, ಬಿಡೋಕ್ಕೂ ಆಗಲ್ಲ ಹಚ್ಕೊಳಕ್ಕಾಗಲ್ಲ. ಹಲೋ ಮಿಸ್ಟರ್, ಹಾ? ಓಡೋಣವಾ? ನನ್ನ ಹೆಸರು ಮಿಸ್ಟರ್ ಅಲ್ಲ, ಸಚಿನ್. ಓಕೆ ಸಚಿನ್ ಅವ್ರೆ, ಓಡೋಣವಾ? ಸರಿ, ಹತ್ತಿ. ಇಷ್ಟೊಂದು ಪಟ ಪಟ ಅಂತ ಮಾತಾಡೋ ಹುಡುಗಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೌದು, ನಮ್ಮ ಹಳ್ಳಿಯಲ್ಲಿ ಯಾವ ಮನೆ, ಯಾರ ಮಗಳು ನೀವು? ಯಾವ ಮನೆ ಅಂತ ಗೊತ್ತು, ಆದರೆ ಯಾರ ಮಗಳು ಅಂತ ಗೊತ್ತಿಲ್ಲ. ಅಮ್ಮನ ಮಗಳು ಅನ್ನೋದು ಮಾತ್ರ ಗೊತ್ತು. ನಿಮ್ಮ ಅಪ್ಪನ ಹೆಸರೇ ಗೊತ್ತಿಲ್ಲ ಅಂತೀರಾ? ಹೋಗ್ಲಿ, ನಿಮ್ಮ ಹೆಸರು ಗೊತ್ತಾ? ಗೊತ್ತು, ಧನು. ಹಾ? ಆ, ಆ, ಏನಂದ್ರಿ? ಧನುಶ್ರೀ. ಪ್ರೀತಿಯಿಂದ ನೀವು ಧನು ಅಂತ ಕರಿಬೋದು. ಧನ್ನು ನನ್ನ ಹೆಂಡತಿ ಹೆಸರು. ಹಾ, ನಿಮಗೆ ಮದುವೆ ಆಗಿದ್ಯಾ? ಮಕ್ಳೆಷ್ಟು? ಮದ್ವೆನೇ ಆಗಿಲ್ಲ, ಇನ್ನು ಮಕ್ಕಳೆಲ್ಲಿಂದ ಬರುತ್ತೆ? ಮತ್ತೆ ಈಗ ತಾನೇ ನಿಮ್ಮ ಹೆಂಡತಿ ಹೆಸರು ಧನು ಅಂತ ಹೇಳಿದ್ರಿ, ಎಲ್ಲಿದ್ದಾರೆ? ಇವಳೆ ನನ್ನ ಪ್ರೀತಿಯ ಧನ್ನು. ಈ ಸೈಕಲ್ ನಿಮ್ಮ ಹೆಂಡ್ತಿನಾ? ಏನ್ರಿ ನಗ್ತೀರಾ? ಎಲ್ರಿಗೂ ಹೆಸರಿಟ್ಟಂಗೆ ನನ್ನ ಪ್ರೀತಿಯ ಸೈಕಲ್ಗೂ ಧನ್ನು ಅಂತ ಹೆಸರಿಟ್ಟಿದ್ದೀನಿ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಧನ್ನು ಅನ್ನೋ ಹೆಸರು ನನಗ್ ಮಾತ್ರ ಸೂಟ್ ಆಗೋದು. ಈ ಜೀವ ಇಲ್ದಿರೋ ನಿನ್ ಸೈಕಲ್ಗಲ್ಲ. ಹೌದಾ? ಸೂಟ್ ಆಗಲ್ವಾ? ನಿನ್ನೂ ಈ ಸೈಕಲ್ ಹಿಂದೆ ಕೂರಿಸ್ಕೊಂಡು ಕಾಲೇಜ್ ಎಂಟ್ರಿ ಕೊಟ್ರೆ ನನಗೂ ಸೂಟ್ ಆಗಲ್ಲ. ನೋಡು, ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದೇ ನಮ್ಮ ಕಾಲೇಜು. ನೆಟ್ಟಿಗೆ ನಡ್ಕೊಂಡು ಹೋಗ್ತಾ ಇರು. ಮಚ್ಚಾ, ಸುಮ್ನೆ ನೋಡ್ಕೊಂಡ್ ಕೂತಿದ್ಯಾ? ಒಂದ್ ಹಾಡಾಡು. ಮಕ್ಳ, ನೀವೇನಕ್ರೋ ಇರೋದು? ಆಡ್ರೋ. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆಂಬೋ ಚೆಲುವೆ, ಚೆಲುವಿನ ಹೂವೆ. ಇವನ್ ಯಾರೋ ಚಿನ್ನಾರಿ ಮುತ್ತ, ಹುಡುಗಿರ್ ನೋಡೋ ಟೈಮಲ್ಲಿ ಹಾಳು ಮಾಡ್ತಾವನೆ. ಡಿಸ್ಟರ್ಬ್ ಮಾಡ್ಬಿಟ್ನಲ್ಲ ಮಗ, ವಿಚಾರಿಸ್ಕೊಳ್ಳೋ. ಇಷ್ಟ ಹೇಳ್ದಲ್ಲ ಮಗ, ನಾನ್ ನೋಡ್ಕೋತೀನಿ. ಏ ಮಗ, ಏನ ಸೈಕಲ್ ಹಿಂಗೈತೆ? ಮಾತ ಏನ್ ನೋಡ್ತೀಯ? ಕಿತ್ತೆಸಿ ಅಲೆ. ಅಯ್ಯಪ್ಪ, ಬಾ.
ಇವನೇ ಅವ ನಮ್ಮಗ ಬಂದಿ ಸ್ಪೀಡ್ ನೋಡಿದ್ರೆ ಒಡೆದೇ ಬಿಡ್ತಾನೆ ಅನ್ಕೊಂಡೆ. ನೋಡಿದ್ರೆ ಸೈಕಲ್ ಆಗಿ ಚೆಕ್ ಮಾಡ್ತಾವನೆ. ನಮ್ಮನ್ನ ಯಾವನೋ ಟಚ್ ಮಾಡೋದು? ನಾನು ಯಾರ ಮಗ ಹೇಳೋ? ರೂಲಿಂಗ್ ಪಾರ್ಟಿ MLA ಕಾಳೇಗೌಡನ್ ಮಗ ಭೈರವ, ಕಾಲ ಭೈರವ. ನೆಮ್ಮದಿಯಾಗಿ ಹುಡುಗಿಯರ್ ನೋಡ್ತಿದ್ರೆ ಆ ಮಗ ಅದನ್ನೂ ಹಾಳು ಮಾಡ್ದ. ಈಗ ನಾವ್ ಹಾಳು ಮಾಡೋಣ. ಈ ಸೈಕಲ್ನ ಕಿತ್ತೆಸಿಲ್ಲ. ಆಯ್ತು ಮಗ. ಏಯ್, ನಾನು ದನ್ನೋನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ದನ್ನೋನಾ? ಇದನ್ನ ಹುಡುಗಿ ಅನ್ಕೊಂಡ? ಸೈಕಲ್ ಕಣಲೇ. ಇದು ಸೈಕಲ್ ಅಲ್ಲ, ನನ್ನ ಪ್ರೀತಿಯ ಧನ್ನು. ಕೇಳಿಸ್ಕೊಂಡ್ರೇನಾ? ಅವನ್ ಪ್ರೀತಿಯ ಧನುನ ರೇಪ್ ಮಾಡ್ರು. ಏಯ್, ಸ್ಟಾಪ್ ಇಟ್. ಏನ್ರ ಇದು? ಇದೇನ್ ಕಾಲೇಜ್ ಅನ್ಕೊಂಡಿದಿರೋ ಇಲ್ಲ ಮಾರ್ಕೆಟ್ ಅನ್ಕೊಂಡಿದಿರೋ? ಹೋಗ್ರಿ ಕ್ಲಾಸ್ಗೆ. ನಾನ್ಸೆನ್ಸ್. ಸಾರಿ ಸರ್. ಸರ್, ಇವನ್ MLA ಕಾಳೇಗೌಡನ್ ಮಗ ಸರ್. ಡೈಲಿ ಬಂದು ಕಾಲೇಜಲ್ಲಿ ಹುಡುಗಿರ್ನ ಚುಡಾಯಿಸ್ತಾ ಇರ್ತಾನೆ. ಹೌದೇನೋ? ಚೇರ್ಮನ್ಗೆ ಹೇಳಿ ಇದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ನೀವಿನ್ ಕ್ಲಾಸಿಗೆ ಹೊರಡಿ. ಆಯ್ತು ಸರ್. ಚಾಚಾ, ಏನಾಯ್ತು ಬೇಟ ತುಮಾರ ಗಾಡಿಗೆ? ನಾನು ಕಾಲೇಜ್ ಹೋದಾಗ ಫಿಕರ್ ಮಾಡೋದು ಬೇಡ. ಜಾನಿ ಇರೋವರೆಗೂ ನಿನ್ ಜೊತೆ ನಾನಿರ್ತೀನಿ. ಈಗಲೇ ರೆಡಿ ಮಾಡ್ಕೊಡ್ತೀನಿ. ಬೇಟ, ನೀನ್ ದನ್ನೂನ ಮೊದಲ ತರ ರೆಡಿ ಮಾಡಿದ್ದೀನಿ.
ಚಾಚಾ ಸೈಕಲ್ ಶಾಪ್ ಇದೆ ತಾನೆ? ಹೌದು. ಸಚಿನ್ ನೀನೇ ಅಲ್ವಾ? ಹೌದು ನಾನೇ. ಸಾಹೇಬ್ರು ನಿನ್ನ ಕರ್ಕೊಂಡು ಬರಕ್ ಹೇಳಿದ್ದಾರೆ, ಬಾ. ಯಾಕೆ? ನಾನೇನ್ ಮಾಡ್ದೆ? ಯಾಕೆ ನೀನ್ ಮಾಡಿ ನಿನ್ ಗೊತ್ತಿಲ್ವಾ? ನಾಟಕ ಮಾಡ್ತೀಯಾ? ಜಾಸ್ತಿ ಮಾತಾಡಿದ್ರೆ ಒದ್ ಕರ್ಕೊಂಡು ಹೋಗ್ತೀವಿ. ಜೀಪ್ ಹತ್ತೋ. ಚಾಚಾ ನಂಗೆ ಗೊತ್ತಾಯ್ತು ಇವ್ರ್ಯಾಕೆ ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅಂತೇಳಿ. ಕಾಲೇಜ್ ಹುಡುಗರೇ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಹೋಗಲ್ಲ ಚಾಚಾ, ಅವ್ರು ಏನಾದರೂ ಮಾಡ್ಕೊಳ್ಳಿ. ಬೇಟಾ ಓ ಕಾನೂನ್ ಹೈ, ಅವ್ರು ಕರೆದ್ರೆ ಹೋಗ್ಲೇಬೇಕು. ಚಾಚಾ जा बेटा. ನಾನು ಬರಲ್ಲ ಸರ್. ನಾನೇನಂತ ತಪ್ಪು ಮಾಡಿದ್ದೀನಿ? ಕೊಲೆ ಮಾಡಿದ್ದೀನ ಇಲ್ಲ ಕಳ್ಳತನ ಮಾಡಿದ್ದೀನ? ಅದ್ಯಾರೋ ಕಾಲೇಜಲ್ಲಿ ಪೊರ್ಕಿ ಹುಡುಗರು ಅವ್ರು ತಪ್ಪು ಮಾಡಿದ್ದಕ್ಕೆ ನನಗೆ ಯಾಕೆ ಸರ್ ಶಿಕ್ಷೆ? ಬರಲ್ವಾ ನೀನು? ಸರ್ 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 ಚಾಚಾ ನೀನ್ ತಲೆ ಕೆಡ್ಸ್ಕೊಬೇಡ, ನಾನು ಯಾರಿಗಾದ್ರೂ ಮಾತಾಡ್ತೀನಿ. ಚಾಚಾ ಸಚಿನ್ ನಾನು ಬಿಡಿಸ್ಕೊಂಬರ್ತೀನಿ ಬಿಡಪ್ಪ. ಸರ್ 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 ದನ್ನು ಚಾಚಾ ದನ್ನು ಸರ್ ದನ್ನು 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 ನಿಲ್ಲು ದನ್ನು ನಿಲ್ಲು ದನ್ನು ದನ್ನು ಸರ್. ಸರ್ ಕೂತ್ಕೊಳ್ರಿ. ಇನ್ಸ್ಪೆಕ್ಟ್ರೇ ನೀವೇನು ಮಾಡ್ತೀರ ನಂಗೆ ಗೊತ್ತಿಲ್ಲ. ಆ ಹುಡ್ಗ ನನ್ನ ಮಗ ಕಾಲಭೈರವನ್ಗೆ ಹೊಡೆದವನೆ. ಹಾಗೆ ಸುಮ್ಮನೆ ಹೊಡೆದಿಲ್ಲ, ಸೈಕಲ್ ಪಾರ್ಟ್ಸ್ ಎತ್ತೆತ್ತು ಹೊಡೆದಿದ್ದಾನೆ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ಮಗನ ಜೀವ ಅವನು ಉಳಿಸ್ಕೊಡ್ತಾ ಇದ್ನ. ಅವನಿಗೆ ಸುಮ್ಮನೆ ಮಾತ್ರ ಬಿಡಬಾರ್ದು. ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಿ ಜೈಲಲ್ಲಿ ಕೊಳೆಯಾಗಿ ಮಾಡಿ ಅವನ್ನ. ಏನು ವ್ಯವಸ್ಥೆ ಬೇಕೋ ಮಾಡಿಕೊಡ್ತೀನಿ ನಾನು. ಹೋಮ್ ಮಿನಿಸ್ಟ್ರು ನನ್ನ ಕಾಸಾ ದೋಸ್ತ್. ಸರ್ ಏನ್ ನಡೀತು ಅಂತ ತನಿಖೆ ಮಾಡಿ ಪ್ರೊಸೀಡ್ ಮಾಡ್ತೀವಿ. ಸುಮ್ಮನೆ ಕೇಸ್ ಫೈಲ್ ಮಾಡೋಕ್ಕಾಗಲ್ಲ ಸರ್. ಯಾಕ್ರಿ ಕೇಸ್ ಫೈಲ್ ಮಾಡೋಕ್ಕಾಗಲ್ಲ? ನಮ್ಮ ಕಾಲೇಗೌಡರು MLA ಸಾಹೇಬರು, ಅವ್ರು ಹೇಳಿದ್ರೆ ಫೈನಲ್ಲು. ಸಾಹೇಬ್ರೆ ನಿಮ್ಮ ಮಗನ ತಡೆ ಬರ್ದೇ ಇರೋ ಹಾಗೆ ಲಾಠಿ ರುಚಿ ತೋರಿಸಿದೀವಿ. ಏನ್ರಿ ಲಾಠಿ ರುಚಿ ತೋರಿಸೋದು? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೇಕಂತೀರೋ ಇಲ್ಲ ಕೆಲಸ ಕಳ್ಕೊಂತೀರೋ ಯೋಚನೆ ಮಾಡಿ. ಆಯ್ತು ಸರ್, ಮಾಡ್ತೀನಿ. ಸರ್ ಮತ್ತೆ ಸ್ಟೇಷನ್ ಮೆಟ್ಲು ಹತ್ತಾಗ ಮಾಡಬೇಡ್ರಿ. ಮಗನೇ ಬೇಟಾ ಸಾಹೇಬ್ರೆ ಸಾಹೇಬ್ರೆ ನನ್ನ ಮಗಂದೇನು ತಪ್ಪಿಲ್ಲ ಸಾಹೇಬ್ರೆ. ನನ್ನ ಮಗನ್ ಬಿಟ್ಬಿಡಿ. ನನ್ನ ಮಗನ್ ಭವಿಷ್ಯ ಹಾಳಾಗತ್ತೆ ಸಾಹೇಬ್ರೆ. ನಿಮ್ಮ ಕೈ ಮುಗಿತೀನಿ. ಅವನ್ ಬದಲು ನನ್ನ ಜೈಲಲ್ಲಿ ಕೋಸಿ ಕೂತ್ಕೋತೀನಿ. ಅದು ಹೇಗೆ ಬಿಡೋಕ್ಕಾಗುತ್ತೆ ಸಾಹೇಬ್ರೆ? ಹಂಗನ್ಬೇಡಿ ಸಾಹೇಬ್ರೆ, ನಿಮ್ ಕಾಲ್ ಹಿಡ್ಕೋತೀನಿ. ನನ್ನ ಮಗನ್ ಬಿಟ್ಬಿಡಿ ಸಾಹೇಬ್ರೆ. ಇದು ಕಾಲೇಜಲ್ಲಿ ಆಗಿದ್ದ ಗಲಾಟೆ ಸರ್. MLA ಮಗನೇ ನನ್ನ ಮಗನ ಸೈಕಲ್ ಮುರಿದಾಕವನೆ. ಈ ನನ್ನ ಮಗನಿಗೂ ಬುದ್ಧಿ ಇಲ್ಲ. ಸೈಕಲ್ ಅಂತ ಅದ್ರ ಹಿಂದ್ಗಡೆ ಬಿದ್ದು ಈಗ ನೋಡು ಸ್ಟೇಷನ್ ಅಲ್ಲಿ ಬಂದು ಕೂತವನೆ. ಸರ್ ದಯವಿಟ್ಟು ಅವನ ಮೇಲೆ ಕೇಸ್ ಬುಕ್ ಮಾಡಬೇಡಿ ಸರ್, ಬಿಟ್ಬಿಡಿ ಸರ್. ಅದೇಗ್ ಬಿಡೋಕ್ಕಾಗುತ್ತೆ? ನಿಮ್ಮ ಮಗ MLA ಕಾಳೇಗೌಡ್ರ ಮಗನ ಕೊಲೆ ಮಾಡಕ್ ಹೋಗಿದ್ದು. ಇದು ಅಟೆಂಪ್ಟ್ ಮರ್ಡರ್ ಕೇಸ್. ಸರ್ ಸಾಹೇಬ್ರೆ ಸಾಹೇಬ್ರೆ ನನ್ನ ಮಗನ ಉಳಿಸ್ಕೊಡಿ ಸಾಹೇಬ್ರೆ. ನಿಮ್ ಕಾಲಕ್ಕೆ ಬೀಳ್ತೀನಿ. ಹಂಗೆಲ್ಲ ಕಾಲು ಹಿಡ್ಕೋಬಾರ್ದು. ನಾ ಬಂದಿನಲ್ಲ, ಯಾಕೆ ಚಿಂತೆ ಮಾಡ್ತೀರಿ? ಇನ್ಸ್ಪೆಕ್ಟರ್ ಹತ್ರ ನಾನು ಮಾತಾಡ್ತೀನಿ ರೀ.
ಫೋನ್ ಮಾಡಿ ಸಾಹೇಬ್ರಿಗೆ ಟೀ ತರಿಸಿ. ನೋಡ್ರಿ ಇನ್ಸ್ಪೆಕ್ಟರ್ ವಿಕ್ರಮ್, ಆ ಹುಡುಗ ನಮ್ಮ ಕಾಲೇಜಲ್ಲಿ ಓದೋ ಹುಡುಗ, ಒಳ್ಳೆ ಹುಡುಗ. ನಮ್ಮ ಕಾಲೇಜಿಗೆ ಕೆಟ್ಟ ಹೆಸರು ಬರ್ಲಿಕ್ಕೆ ಹಿಂಗ ಮಾಡಿಸಿದ್ದು. ಅದು ಮಾಡಿಸಿದ್ ಯಾರಂತ ನನಗೆ ಚಲೋ ಗೊತ್ತದ. ಮತ್ತಾರು ಅಲ್ಲ, ಆ ಕಾಳೇಗೌಡ ಉರುಫ್ ಕಾಳಿಂಗ. ಆ ಕಾಳೇಗೌಡನ ಬಗ್ಗೆ ಮತ್ತ ಅವ್ರ ಮಗ ಕಾಲಭೈರವನ ಬಗ್ಗೆ ನನಗೆ ಗೊತ್ತದ. ಅವ್ರ ಮಗ ನನ್ನ ಕಾಲೇಜ್ನಲ್ಲಿ ಓದೋ ಸ್ಟೂಡೆಂಟ್ ಅಲ್ಲ, ಆದ್ರೂ ನಮ್ಮ ಕಾಲೇಜಿಗೆ ಬಂದು ನಮ್ಮ ಹೆಣ್ಮಕ್ಳನ್ನ ಚುಡಾಯಿಸಿದ್ದಲ್ದಲ್ಲ ಹೊಲ್ಸು ಮಾತಾಡ್ಕೊಂಡು ಹೋಗ್ತಿದ್ನಂತ. ಅಂತವನಿಗ ಹ್ಯಾಂಗ ಬುದ್ಧಿ ಕಲಿಸ್ಬೇಕಂತ ನನಗೆ ಚಲೋತ್ನಾಗ ಗೊತ್ತದ. ನೋಡಿ, ನಮ್ಮ ಹುಡುಗನ್ನ ಬಿಟ್ಬಿಡಿ, ಯಾವ ಕೇಸು ಅವನಿಗೆ ದರ್ಜು ಮಾಡಬೇಡಿ. ಸಾಹೇಬ್ರೆ, ಕಾಳೇಗೌಡನ ಮಗನ್ ಕೊಲೆ ಮಾಡಕ್ ಹೋಗಿರೋ ಈ ಹುಡುಗನ್ ಬಿಟ್ಬಿಡು ಅಂತೀರಾ? ಆ ಹುಚ್ಚ MLA ಕಾಳೇಗೌಡ ಬಂದು ಹೇಳ್ಬಿಟ್ರೆ ನೀ ನಂಬಿಡ್ತೀಯ? ನೀ ಶಾಣ್ಯನ ಇದ್ರ ನಮ್ಮ ಕಾಲೇಜ್ನಲ್ಲಿ ಹಾಕ್ಸಿರೋ CC ಕ್ಯಾಮ್ರಾ ಫುಟೇಜ್ ತರಿಸಿ ನೋಡು. ಈ ಕಾಳೇಗೌಡ ಜೀವನ ಪೂರ್ತಿ ಬರೀ MLAದಾಗ ಬಂದ್ಬಿಟ್ಟ. ಆದ್ರ ನಾನು ಮೂರು ಬಾರಿ ಮಿನಿಸ್ಟರ್ ಆಗೀನಿ. ನಾನು ಹೋಮ್ ಮಿನಿಸ್ಟರ್ ಆಗಿತ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಕೊಡ್ಸಿದ್ದು ನಿನಗ. ಋಣ ತೀರ್ಸಕ್ಕಾಗಲ್ಲ ಅಂದಿದ್ದಿ. ಈಗ ಆ ಹುಡುಗನ ಮೇಲೆ ಕೇಸ್ ಫಿಟ್ ಮಾಡ್ದಲೆ ಹೊರ ಕಳಿಸಿ ಋಣ ತೀರ್ಸ್ಕೊ. ನಾನು ಹೆಚ್ಚು ಮಾತಾಡೋದಿಲ್ಲ. ನನ್ನ ಋಣ ತೀರಿಸ್ತೀಯೋ ಇಲ್ಲ ನನ್ನ ಋಣದಲ್ಲೇ ಇರ್ತೀಯೋ ಯೋಚನೆ ಮಾಡು. ನಮ್ಮ ಕಾಲೇಜಿನ CC ಕ್ಯಾಮ್ರಾ ಫುಟೇಜ್ ತರಿಸಿ ಅವ್ರಿಗೆ ಒಪ್ಸು. ಓಕೆ? ಆಯ್ತು ಸರ್. ಮೂರ್ತಿ, ಅವ್ನ್ ರಿಲೀಸ್ ಮಾಡಿ. ಅಮ್ಮ, ಅಪ್ಪ, ಮಗನೇ, कैसे हो बेटा? ಸರ್, ನಂದನ್ನು ನನ್ನ ಸೈಕಲ್ ಸೀಸ್ ಆಗಿದೆ. 2 ದಿನ ಬಿಟ್ಟು ಬಾ, ಕೊಟ್ಟು ಕಳಿಸ್ತೀನಿ. ಸರ್, ಇನ್ನೊಂದು ಮಾತು ಕೇಳೋಣ. ಹಲೋ. ಬಸವರಾಜ್ ಪಾಟೀಲ್ ಬಂದು ಆ ಹುಡುಗನ್ನ ಬಿಡಿಸ್ಕೊಂಡು ಹೋದ್ರು ಸರ್. ಯಾವಾಗ? ಹಾ, ನೀವು ಬಂದು ಹೋದ್ಮೇಲೆ. ಏನಾಯ್ತಪ್ಪಜ್ಜಿ? ಆ ಪಾಟೀಲ ಪೊಲೀಸ್ ಸ್ಟೇಷನ್ಗೆ ಬಂದು ಆ ಹುಡುಗನ್ನ ಬಿಡಿಸ್ಕೊಂಡು ಹೋದ್ನಂತೆ. ನಮ್ಮ ಪ್ಲಾನ್ ಎಲ್ಲ ಪ್ಲೇನ್ ಆಗೋಯ್ತು. ಒಂದೇ ಏಟಿಗೆ ಹಕ್ಕಿ ಹೊಡೆಯೋಣ ಅಂತಿತ್ತು. ಅಂದ್ರೆ ಅವನ ಕಾಲೇಜ್ಗೆ ಕೆಟ್ಟ ಹೆಸರು ಬರಬೇಕು, ಅದು ಮುಚ್ಚೋಯ್ತು ಅಂದ್ರೆ ಮುಂದೆ ನಾವೇ ಕಾಲೇಜ್ ತೆಗೋಣ ಅಂತಿತ್ತು. ಎಲ್ಲ ಹಾಳಾಗೋಯ್ತು. ಏನ್ ಮಾಡ್ತೀಯ? ಇನ್ ಮುಂದೆ ನಮ್ಮನೆ ದೇವರು ಆ ಕಾಳ ಭೈರವನ್ಗೆ ಗೊತ್ತು. ಹೀಗೆಲ್ಲ ಆಗಿದ್ದು ಆ ಹಾಳಾದ ಸೈಕಲಿಂದ. ಆ ಸೈಕಲ್ ಇವನ ಹತ್ರ ಇರಲಿಲ್ಲ ಅಂದಿದ್ರೆ ಈ ಗಲಾಟೆನೇ ಆಗ್ತಿರ್ಲಿಲ್ಲ. ಎಲ್ಲಿವರೆಗೂ ಸೈಕಲ್ ಸವಾಸ ಬಿಡೋದಿಲ್ವೋ ಅಲ್ಲಿವರೆಗೂ ನಮಗೆ ನೆಮ್ಮದಿನೇ ಇಲ್ಲ. ಆ ಸೈಕಲ್ ಚಿಂತೆನ ಬಿಟ್ಬಿಟ್ಟು ಜೀವನ ಮಾಡೋದನ್ನ ಕಲಿ. ಅಪ್ಪ, ಧನ್ನುಗೆ ಸೈಕಲ್ ಅಂತ ಕರಿಬೇಡ, ಧನ್ನು ಅಂತ ಕರಿ. ಹಾ, ಧನ್ನು ಅಂತೆ, ಧನ್ನು. ಅದೇ ನನ್ನ ಲವರ್ ನೋಡು, ಎಂತ ಹೆಸರಿಟ್ಟವ್ ನೋಡೆ, ಧನ್ನು ಅಂತೆ. ಅಮ್ಮ, ಆರಾಮಕ್ಕ? ಏನೋ ಇದು ವಿಷಯ ಗೊತ್ತಾಯ್ತು. ಹಂಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದೇ ಬಿಟ್ಟೆ. ಅಪ್ಪ, ನಿಮ್ಗೆ ಗೊತ್ತಲ್ಲ, ಮಹಿಳೆಯರಿಗೆ ಸರ್ಕಾರಿ ಬಸ್ಸು ಫ್ರೀ. ಹೂನಮ್ಮ, ನಿನಗೆ ಗೌರ್ಮೆಂಟ್ ಬಸ್ಸು ಫ್ರೀ. ನಿನ್ ತಮ್ಮನಿಗೆ ಪೊಲೀಸರು ಫ್ರೀಯಾಗಿ ಕುಂಡಿ ಮೇಲೆ 4 ತಟ್ಟು ಕಳ್ಸವ್ರೆ. ಅಪ್ಪ, ಆ ತರ ಮನ್ಸಿಗೆ ಬೇಜಾರಾಗೋ ತರ ಮಾತಾಡ್ಬೇಡಿ ಅಪ್ಪ. ಸುಮ್ನೆ ಯಾಕೆ ಓಡಿಸ್ಕೋಬೇಕು ನಮ್ ಸಚಿನು? ಅಂತ ದೊಡ್ಡ ತಪ್ಪು ಏನ್ ಮಾಡೋನು ಅವನು? ತಪ್ಪ
ಕಾಲೇಜಲ್ಲಿ ದೊಡ್ಡ ಹೀರೋ ತರ ಫೈಟ್ ಮಾಡಕ್ ಹೋಗಿದ್ದಾನಮ್ಮ. ಆ MLA ಕಾಳೇಗೌಡನ ಮಗನ ಮೇಲೆ ಅದೂನು ಅವ್ರು ಮೊದಲೇ ದೊಡ್ಡ ಮನುಷ್ಯರು. ಅದು ಇದು ಸುಳ್ಳು ಹೇಳಿ ಇವನ್ ಮೇಲೆ ಇಲ್ಲದ ಬಲ್ಲದ ಕೇಸ್ಗಳೆಲ್ಲ ಹಾಕಿ ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯಂಗ್ ಮಾಡ್ತಾ ಇದ್ರು. ಸದ್ಯ ಏನೋ ಪುಣ್ಯಾತ್ಮ ಚೇರ್ಮನ್ ಬಸವರಾಜ್ ಪಾಟೀಲ್ ಬಂದು ಕಾಪಾಡಿದ್ರು. ಇದೆಲ್ಲ ಆ ಸೈಕಲ್ನಿಂದಾನೇ ಆಗಿದ್ದು. ದನ್ನು ನಿಂದನ? ಆಹಾ, ಇಬ್ರು ಚೆನ್ನಾಗಿದ್ದೀರಾ. ರೀ ಸೈಲೆಂಟ್ ಆಗಿದ್ದೀರಾ? ಸೈಲೆಂಟ್ ಮೇಂಟೈನ್ ಮಾಡಬೇಕು. ಓಕೆ, ಹೇಳು ಗುರು. ಮಗ, ಪೊಲೀಸಪ್ಪ ಮಲ್ಗವನಲ್ಲೋ. ಈಗ ದೊಡ್ಡ ವಿಷಯನಾ? ಈಗಲೇ ಲೇಟ್ ಆಗ್ಬಿಟ್ಟಿದೆ. ನಾವ್ ಇನ್ನೊಂದ್ ಸ್ವಲ್ಪ ಹೋದ್ರೆ ಬೆಳಕರಿತದೆ. ನಾವು ಅಷ್ಟ್ರೊಳಗೆ ಬಂದಿರೋ ಕೆಲಸನ ಮುಗಿಸ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡು, ಮಲಗಿದಾನ ಅವನು. ಹರಿ, ನೀನು ಹೋಗ್ಬಿಟ್ಟು ಒಂದ್ ಕಲ್ಲು ಎತ್ಕೊಂಬರಗು. ಹೋಗು. ಮಗ, ಕಲ್ಲು ಎತ್ಕೋಬೇಕು. ನೀನ್ ತಲೆ ಮೇಲೆ ಹೋಗ, ಎತ್ಕೊಂಬ. ಹೋಗ್ತೀನಿರಪ್ಪ. ಕಲ್ಲು 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 ಸಣ್ಣ ಕಲ್ಲ ದೊಡ್ಡ ಕಳ್ಳ ಅಂತಾನೆ ಹೇಳಿಲ್ವಲ್ಲ? ಅಷ್ಟಕ್ಕೂ ಇಷ್ಟೊತ್ತಲ್ಲಿ ಕಲ್ಲು ಹಾಕ್ಬೇಕು. ಆ ಪೀಸಿ ತಲೆ ಹೊಡೆದಾಕಿರ್ಬೇಕು. ಏಯ್, ತರ್ತೀನಿ, ಬೇಗ ಬರೋ. ಕಲ್ಲು 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 ಪರ್ಫೆಕ್ಟ್. ಇಷ್ಟೊಂದು ಬರ ಇದೆ. ಬೈಲು ತಗೊಳಪ್ಪ ಕಲ್ಲು. ತಗಮ್ಮ. ತಂದಿದ್ಯಲ್ಲೋ ಸ್ಪಾಂಜ. ಅಲ್ಲಿ ಕಲ್ತಾರ ಕಾಣಿಸಿತ್ತು. ತಗೋ, ನೀನೇ ಇಟ್ಕೋ. ಕಲ್ಲು ಇನ್ನೊಂದು ಕಲ್ಲು ಕಲ್ಲು ಕಲ್ಲು. ಒಂದ್ ನಿಮಿಷ, ಕಲ್ಲಿ ಯಾಕೆ? ಹೆಂಗೂ ಪೊಲೀಸಪ್ಪ ಮಲ್ಗವನಲ್ಲ, ಆರಾಮಾಗಿ ನಾನು ಅವನು ಹೋಗಿ ಸೈಕಲ್ ಎತ್ಕೊಂಡು ಬಂದ್ಬಿಡ್ಬೋದು. ಮುಗಿತಾ? ಒಳ್ಳೆ ಐಡಿಯಾ. ನಾನು ಇವನ್ ಕರ್ಕೊಂಡು ಹೋಗ್ತೀನಿ, ನೀನು ಇವನು ಸೈಕಲ್ ಎತ್ಕೊಂಡು. ನಾನು ಹೋಗ್ತೀನಿ ಮಚ್ಚಾ. ಯಾಕೆ ಹೇಳಿದ್ಯಾ? ಕಣೋ, ಇದ್ಬಿಟ್ರೆ ಕಷ್ಟ. ಸೌಂಡ್ ಮಾಡ್ಬೇಡ, ಬೇಗ ಬೇಗ. ಸೈಕಲ್ ಹೊಡಿಸ. ನನ್ನ ದನ್ನುಗೆ ಏನೋ ಆಗಿದೆ ಅನ್ನಿಸ್ತಾ ಇದೆ. ಅವಳೊಬ್ಬಳನ್ನೇ ಬಿಟ್ಟು ಬರಬಾರ್ದಾಗಿತ್ತು. ನಾನು ಈಗಲೇ ಹೊರಡಬೇಕು. ಏನೋ ಒಂದು ನಡೆದೋಗಿದೆ ಅನ್ನಿಸ್ತಿದೆ. ಸರ್ ನನ್ನ ದನ್ನು ಕಾಣ್ತಾ ಇಲ್ಲ. ಎಲ್ಲಿ ಸರ್ ನನ್ನ ದನ್ನು? ಎಲ್ಲಿ? ಧನ್ನು ಅಂದ್ರೆ ಯಾರಯ್ಯ? ಇವ್ರಿಗೆ ಹೆಂಗೆ ಹೇಳೋದು? ನನ್ನ ಸೈಕಲ್ ಸರ್. ನೀನ್ ಸೈಕಲ್ ಅಲ್ಲೇ ಇರ್ಬೇಕು ನೋಡಯ್ಯ. ಅಲ್ಲಿಲ್ಲ ಸರ್. ಸರಿ, ನಡಿಯಯ್ಯ, ನೋಡೋಣ. ಈಗ ಹೇಳಿ ಸರ್, ಇಲ್ಲಿ ಸೈಕಲ್ ಕಾಣ್ತಿಲ್ಲ ಅಂದ್ರೆ ಅದು ನಿಮ್ ಬೇಜವಾಬ್ದಾರಿತನಾನೆ. ಒಂದ್ ವಾರ ಬಿಟ್ಟು ಬಾ, ಹುಡ್ಕಿಟ್ಟಿರ್ತೀವಿ. ನಂಗೆ ಒಂದು ವಾರ ಎಲ್ಲ ಆಗಲ್ಲ. ನಂಗೆ ಈಗಲೇ ದನ್ನು ಬೇಕು. ನಂಗೆ ಗೊತ್ತಾಯ್ತು ಬಿಡಿ, ನೀವೆಲ್ಲ ಹುಡುಕಲ್ಲ ಅಂತ. ನಾನೇ ಹುಡ್ಕೊಂತೀನಿ. ದನ್ನು ದನ್ನು क्या सोच रहा है बेटा? ಚಾಚಾ, ನನ್ನ ದನ್ನನ್ನ ಪೊಲೀಸ್ ಸ್ಟೇಷನ್ ಇಂದ ಕತ್ಕೊಂಡೋಗಿರೋದು ಕಳ್ರಲ್ಲ, ಇದೇ ಕಾಲ ಭೈರವ ಅನ್ಸುತ್ತೆ. ನಾನು ಅವನೇ ಸುಮ್ಮನೆ ಬಿಡಲ್ಲ ಚಾಚಾ. देख बेटा, ತಪ್ಪು ಮಾಡಿದವ್ರಿಗೆ ಆ ಅಲ್ಲ ಶಿಕ್ಷೆ ಕೊಡ್ತಾನೆ ಬೇಟಾ. ನೀನ್ ಯಾಕೆ ಅವ್ರ ಜೊತೆ ಜಗಳ ಮಾಡ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೋತೀಯ?
ಹಾಗಂತ ಪದೇ ಪದೇ ನನಗೂ ಹಾಗೆ ತೊಂದರೆ ಕೊಡ್ತಾ ಇದ್ರೆ ಸುಮ್ನೆ ಕೂರಕ್ಕಾಗತ್ತಾ? ನೀವೇ ಹೇಳಿ ಚಾಚಾ. ಇರ್ಲಿ, ಸಮಾಧಾನ ಮಾಡ್ಕೊ. ಅವ್ರ ತಂಟೆಗೆ ಹೋದ್ರೆ ನಮ್ಗೆ ತೊಂದರೆ ಆಗುತ್ತೆ. ಅವರು ದೊಡ್ಡವರು ಬೇಟಾ, ಅವ್ರ ಜೊತೆ ಫೈಟ್ ಮಾಡೋ ಶಕ್ತಿ ನಮ್ಗಿಲ್ಲ ಬೇಟಾ. ಪಾಟೀಲ್ ಸಾಹೇಬ್ರು ಬಂದು ನಿನ್ನ ಸ್ಟೇಷನ್ನಿಂದ ಬಿಡಿಸಿದ್ದಕ್ಕೆ ನಿನ್ ಕಂಟಕ ತಪ್ಪೋಯ್ತು. ನಿನ್ ದಾರಿ ನೀನ್ ನೋಡ್ಕೊ. ಅಲ್ಲ ನಿನ್ಗೆ ಅಚ್ಚ ಮಾಡೇ ಮಾಡ್ತಾನೆ. ಆಯ್ತು ಚಾಚಾ, ನೀವು ಹೇಳಿದ ಹಾಗೆ ನಾನು ನಡ್ಕೊಳ್ತೀನಿ. ಅಮ್ಮ. ಏನು ಅಕ್ಕ? ಏನಾಯ್ತು? ಇಷ್ಟೊಂದು ಖುಷಿಯಾಗಿದ್ಯಾ? ಇಲ್ಲಿ ನೋಡಿ. ಶಿವ ಶಿವ. ಏಯ್, ಏನಾಯ್ತೆ ನಿನ್ಗೆ? ನಾನಿನ್ನು ಬದುಕಿರುವಾಗಲೇ ಇನ್ನೊಬ್ಬನ ಕರಿತಾ ಇದೆಯಲ್ಲ. ಛೀ, ಸುಮ್ನಿರಿ. ಎಂತ ಮಾತಾಡ್ತೀರಾ? ನಿಮ್ ಮಗ ಸಚಿನ್ ನೋಡಿ ಕೈ ಮೇಲೆ ಅಚ್ಚೆ ಹಾಕ್ಸ್ಕೊಂಡ್ ಬಂದಿದ್ದಾನೆ. ಈಗಿನ ಕಾಲದ ಹುಡುಗರಲ್ವೇನೆ, ಅಪ್ಪನ ಹೆಸರು ಅಮ್ಮನ ಹೆಸರು ಅಚ್ಚ ಹಾಕ್ಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಅಯ್ಯೋ ಮುಟ್ಟಾಳ, ಏಯ್, ಸೈಕಲ್ ಗಿಟ್ಟಿರೋ ಹೆಸರನ್ನ ಕೈ ಮೇಲೆ ಅಚ್ಚ ಹಾಕ್ಸ್ಕೊಳ್ತಾರೇನೋ? ಅದು ನಂದನ್ನು. ಅದನ್ನ ನಾವೆಷ್ಟು ಪ್ರೀತಿಸ್ತೀವೋ ಅದು ಕೂಡ ನಮ್ಮನ್ನ ಚೆನ್ನಾಗೇ ನೋಡ್ಕೊಳ್ಳುತ್ತೆ. ಅದೇ ನಮ್ಮನ್ನ ಸುಖಕರವಾಗಿ ಪ್ರಯಾಣ ಕೂಡ ಮಾಡಿಸುತ್ತೆ. ಚೆನ್ನಾಗಿ ನೋಡ್ಕೊಳ್ದೆ ಪ್ರೀತಿಸ್ತಾ ಇದ್ರೆ ನಾವು ತಲುಪಬೇಕಾಗಿರೋ ಡೆಸ್ಟಿನೇಷನ್ ತಲುಪಕ್ಕಾಗಲ್ಲ. ಪೆಂಚರೋ ಗಿಂಚರೋ ಆಗ್ತಾ ತೊಂದರೆ ಕೊಡ್ತಾನೆ ಇರುತ್ತೆ. ನಾನು ಹೇಳ್ತಾ ಇರೋ ಮೆಸೇಜು ಮನುಷ್ಯರು ಕೂಡ ಅಪ್ಲೈ ಆಗುತ್ತೆ. ಯಾವತ್ತೂ ನಮ್ಮನ್ನು ನಾವು ಪ್ರೀತಿಸ್ಬೇಕು. ನೆಗೆಟಿವ್ ಯೋಚನೆ ಮಾಡದೆ ಪಾಸಿಟಿವ್ ಯೋಚನೆ ಮಾಡ್ತಾ ಚೆನ್ನಾಗಿ ತಿನ್ಕೊಂಡು ಬಿಂದಾಸಾಗಿದ್ದಾಗಲೇ ನಮ್ಮ ಹೆಲ್ತು ಆರೋಗ್ಯವಾಗಿರುತ್ತೆ. ಇಲ್ದಿದ್ರೆ ಆರೋಗ್ಯ ಹಾಳಾಗಿ ನಾವು ಮೇಲೆ ಹೋಗೋಕ್ಕೆ ಟಿಕೆಟ್ ತೊಗೋಬೇಕಾಗತ್ತೆ. ಅದಕ್ಕೆ ನನ್ನ ಧನನ್ನು ಇಷ್ಟೊಂದು ಪ್ರೀತಿಸ್ತೀನಿ, ಅದನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತೀನಿ. ಅದು ಕೂಡ ಅಷ್ಟೇ, ನನಗೆ ಯಾವತ್ತೂ ತೊಂದರೆ ಕೊಡದೆ ನನಗೆಲ್ಲಿ ಬೇಕಾದರೂ ಪ್ರಯಾಣ ಮಾಡಿಸುತ್ತೆ. ನಿಮ್ಮ ಕಣ್ಣಿಗೆ ಧನ್ನು ಸೈಕಲ್ ಮಾತ್ರ, ಆದರೆ ನನಗೆ ಅದು ಧನ್ನು ಮಾಡ್ತಿರೋ ಸೇವೆಗೆ ನಾನು ಶಾಶ್ವತವಾಗಿ ನೆನಪಿರಲಿ ಅಂತ ಕೈ ಮೇಲೆ ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ. ದ್ಯಾಟ್ಸ್ ಆಲ್ ಮೈ ಪೇರೆಂಟ್ಸ್. ವಾ, ನನ್ನ ಮುದ್ದು ತಮ್ಮ. ಅಲ್ಲ, ನಿಂಗೆ ಇಷ್ಟೊಂದು ಬುದ್ಧಿ ಇದೆ ಕಣೋ. ಆ ಜೀವ ಇಲ್ದೇ ಇರೋ ಸೈಕಲ್ಗೆ ಧನ್ನು ಅಂತ ಹೆಸರಿಟ್ಟು ಪ್ರೀತಿ ದಾರೆನೇ ಎರಿತಿದೀಯ. ಹಂಗೆ ನಾಳೆ ನಿಂಗ್ ಮದ್ವೆ ಆಗೋ ಹೆಂಡತಿಗೆ ಎಷ್ಟೊಂದ್ ಪ್ರೀತಿ ದಾರೆನೇ ಎರಿಸ್ಬೋದು ಅಂತ ನನಗೆ ಅರ್ಥ ಆಯ್ತು ಕಣೋ. ಹಾ, ಆಯ್ತಾಯ್ತು. ನಿನ್ ತಮ್ಮನಿಗೆ ಸ್ವಲ್ಪ ಓದಿನ ಕಡೆ ಗಮನ ಕೊಡ ಕೇಳು. ಇವನು ಹುಟ್ಟಿದಾಗ ಸಚಿನ್ ಅಂತ ಹೆಸರಿಟ್ಟೆ. ಆ ಹೆಸರು ಮಾಡ್ತಕ್ಕಂತ ಸಚಿನ್ ಹೆಸರಿಗೆ ಎಲ್ಲಿ ಕಳಂಕ ತಂದು ಬಿಡ್ತಾನಂತ ನನಗೆ ಭಯ ಕಾಡ್ತಾ ಇದೆ. ರೀ, ನೋಡ್ತಾ ಇರಿ, ನನ್ ಮಗ ಮುಂದೆ ದೊಡ್ಡ ಸಾಧಕನಾಗ್ತಾನೆ. ಒಂದಲ್ಲ ಒಂದಿನ ದೊಡ್ಡ ಸಾಧನೆ ಮಾಡ್ತಾನೆ. ನೀನ್ ಸಾಧ್ಸು ಮಗ, ಸಾಧ್ಸು. ಮಾಡು ಮಾಡು, ಸಾಧನೆ ಮಾಡು. ಟುಸ್ ಪಟಾಕಿ. ಹೋದ ತಕ್ಷಣ ಫೋನ್ ಮಾಡು. ಹುಷಾರಮ್ಮ. ಸರಿಯಪ್ಪ, ನೀವು ಹುಷಾರಾಗಿರಿ. ಆಯ್ತಮ್ಮ. ಲೈ, ನಿಮ್ಮ ಅಕ್ಕನ ಕರ್ಕೊಂಡೋಗಿ ಬಸ್ ಹತ್ತಿಸ್ಬಿಟ್ ಬಾ. ನಾನು ಇವಳು ಪ್ರೀತಿಯ ತಮ್ಮ. ಹುಷಾರಾಗಿ ತಲುಪ್ಸೋ ಈ ನನ್ನ ಧನ್ನು. ತರಿಕೆ. ಲೇ ಲಕ್ಷ್ಮಿ, ಇವನಿಗೆ ಆ ಧನ್ನು 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 ಅನ್ನೋದು ಕಣೆ. ಇವನ್ನ ಕರ್ಕೊಂಡೋಗಿ ಸೇಸ್ ಬರ್ಬೇಕು. ಅಪ್ಪ, ಕಾಸು? ಲೈ, ಅವಳಿಗೆ ಬಸ್ಸೇ ಫ್ರೀ ಕಣ ಇವಾಗ. ಓ ಹೌದಲ್ಲ, ಕರೆಕ್ಟ್. ಬಾ ಹೋಗೋಣ. ಹೋಗ್ಬಿಟ್ಟು ಬರ್ತೀನಮ್ಮ, ಹೋಗ್ಬಿಟ್ಟು ಬರ್ತೀನಿ. ಆಯ್ತಮ್ಮ, ಬರ್ತೀನಿ. ಒಳ್ಳೇದಾಗ್ಲಿ. ಅಳಿ ಅಂದ್ರೆ ಚೆನ್ನಾಗಿ ನೋಡ್ಕೊಳಮ್ಮ. ಇಳಿರಿ ಕೆಳಗೆ. ಏನ್ ದಿನಾನು ಸೈಕಲ್ ಕಡ್ಡಾಕಿ ಕುತ್ಕೊಳಕ ಇದೇನ್ ಸಿಟಿ ಬಸ್ ಅನ್ಕೊಂಡಿದೀರಾ? ಚಿಚಿಚಿ, ಎಂತ ಮನುಷ್ಯನ್ರಿ ನೀವು? ಮೇಲ್ನೋಟಕ್ ಮಾತ್ರ ಒಳ್ಳೆ ವ್ಯಕ್ತಿಯಾಗಿ ಕಾಣಿಸ್ತೀರಾ, ಒಳಗ್ ನೋಡಿದ್ರೆ ಬರೀ ಉಳ್ಕೆ. ಸರಿ ಇಲ್ಲ ನಿಮ್ ಮನ್ಸು. ಒಬ್ಳು ಹುಡುಗಿ ಕಷ್ಟಪಟ್ಟು ಒಂಟಿಯಾಗಿ ಕಾಲೇಜಿಗೆ ಹೋಗ್ತಾ ಇದ್ದಾಳೆ, ಅವಳಿಗೆ ಹೆಲ್ಪ್ ಮಾಡ್ಬೇಕು, ಅವಳಿಗೆ ಡ್ರಾಪ್ ಮಾಡ್ಬೇಕು ಅಂತ ನಿಮ್ ಮನ್ಸಿಗೆ ಅನ್ಸಲ್ವೇನ್ರಿ? ಛೀ. ಹೌದಲ್ವಾ? ರೀ 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 ನೀವು ಹಾಗೆ ತಪ್ಪು ತಿಳ್ಕೊಬೇಡ್ರಿ. ನನ್ನ ಮನಸ್ಸು ಹಾಗಿಲ್ಲ ರೀ. ಏನೋ ಬಾಯ್ ತಪ್ಪು ಹೇಳ್ಬಿಟ್ಟೆ ರೀ. ದಯವಿಟ್ಟು ರೀ, ನಾನು ಹುಡುಗಿಯರ ಮನಸ್ಸು ಹಾಗೆ ನೋಯಿಸಲ್ಲ ರೀ. ಏನೋ ನನ್ನ ಅರ್ಥ ಮಾಡ್ಕೊಳ್ರಿ. ನಿಮ್ ದನ್ನುಗೂ ಹೀಗೆ ನೋಯಿಸ್ತೀರಾ? ರೀ, ನಿಂತ್ಕೊಳ್ರಿ. ಏನೀಗ? ಸರಿ, ಕುತ್ಕೊಳ್ಳಿ. ಹೇ, ಹಿಂದೆ ಕುತ್ಕೊಳ್ಳಿ.
ಏನಾಯ್ತು? ಕ್ಯಾರಿಯರ್ ಅಲ್ಲಿರೋ ಮೊಳೆ ಚುಚ್ತಾ ಇದೆ. ಎಲ್ಲಿ? ಹಾ, ಕುಂಬಳಕಾಯಿಗೆ. ಏನಾಗಲ್ಲ, ಸುಮ್ನೆ ಕುತ್ಕೋ. ಈ ನಿನ್ ದನ್ನುಗೂ ಏನಾದ್ರೂ ಚುಚ್ಚಿದ್ರೆ ಸುಮ್ನೆ ಇರ್ತೀಯಾ? ಹೌದಲ್ವಾ? ಆಯ್ತು, ಮುಂದೆನೆ ಕುತ್ಕೋ. ಚಲ್ ಧನ್ನು. Students, today I would like to explain types of GST. Number 1, CGST. Number 2, SGST. Number 3, IGST. ಇವ್ನು ಯಾಕೆ ನಾನು ನೋಡ್ತಾ ಇಲ್ಲ? ಇವನಿಗೆ ಆರ್ಟ್ ಇದೆಯೋ ಇಲ್ವೋ? ನನ್ನ ಪ್ರಯತ್ನದಲ್ಲಿ ನಾನು ಇರ್ತೀನಿ. ಒಂದಲ್ಲ ಒಂದ್ಸಲ ತಿರುಗಿ ನೋಡ್ತೇನೆ. GST. Second one, so SGST. ಸರ್, ಒಂದು ಕ್ವಶನ್ ಸರ್. ಎಸ್. ಆಕ್ಚುಲಿ ನನ್ನ ಹೆಸರು ಅಚ್ಚ ಹಾಕ್ಸ್ಕೊಂಡಿದ್ದಾನೆ. ನನ್ನ ಲವ್ ಮಾಡ್ತಾ ಇದ್ದಾನೆ. ಕಳ್ಳ. ನನಗೆ ಹೇಳ್ದೆ ಸತಾಯಿಸ್ತಾ ಇದ್ದಾನೆ. ಹಾ, ಓಕೆ, ಅರ್ಥ ಆಯ್ತು ಸರ್. ಟೈಟಾನಿಕ್ಕಿನಾಗ ಮದ್ವಿ ಆಗ್ಬೇಕನ್ಸ್ತೈತಿ. ಏರೋಪ್ಲೇನಿನಾಗ ಹನಿಮೂನ್ ಮಾಡ್ಬೇಕನ್ಸ್ತೈತಿ. ಬಿಗ್ ಬಾಸ್ ಮನಿಯಾಗ ಸಂಸಾರ ಮಾಡೋಣ ಅನ್ಸ್ತೈತಿ. ಪಿಕ್ಚರ್ರು ಹೆಚ್ಚು ನೋಡ್ತೀನಿ, ಗ್ಯಾರಂಟಿ ಹುಚ್ಚಿ ಮೈಯಾಗ ದಿಮಾಕ ನೀ ಕಡಿಮೆ ಮಾಡಿಕೊಳ್ತೀನಿ. ನೀ ಡ್ಯಾನ್ಸರ, ನೀ ನನ್ನ ಲವ್ವರ. ನೀ ಡ್ಯಾನ್ಸರ, ಅತಿ ಲವ್ವರ. ಹುಬ್ಬಳ್ಳಿ ಹಮ್ಮಿರ, ಬಾಗಲಕೋಟಿದೀರ. ದಸರಾ ಹಬ್ಬದಾಗ ಪ್ರಪೋಸ್ ಮಾಡ್ಬೇಕನ್ಸ್ತೈತಿ. ಟೈಟಾನಿಕ್ನಾಗ ಮದ್ವಿ ಆಗ್ಬೇಕನ್ಸ್ತೈತಿ. ಏರೋಪ್ಲೇನಿನಾಗ ಹನಿಮೂನ್ ಮಾಡ್ಬೇಕನ್ಸ್ತೈತಿ. ಬಿಗ್ ಬಾಸ್ ಮನಿಯಾಗ ಸಂಸಾರ ಮಾಡೋಣ ಅನ್ಸ್ತೈತಿ. ಆ ಚಿಂತೆ ಇಲ್ದಂಗ್ ಸಂತಿಯಲ್ಲೂ ನಿದ್ದೆ ಮಾಡ್ತಿದ್ದೆ. ಬಸಂತಿ ಬಂದಂಗ್ ಬಂದು ಮನ್ಸು ಮಂಗ್ಯ ಮಾಡ್ತೆಲ್ಲೇ. ಪಾಪ ಪಾಂಡು ಹಾಂಗ ನಿನ್ನ ಗುಂಗಲ್ಲೇ ಬಿದ್ದು ನಾ ಶಾಂತಂ ಪಾಪ ಮಾಗೋದಂತೂ ಗ್ಯಾರಂಟಿಯಲ್ಲೇ. ಸಿಕ್ಕಲ್ಲೇ ಸಿಗ್ನಲ್ ಕೊಡ್ತಾ ಇದೆಯಲ್ಲಾಡುತ್ತಿ ಕಬಡ್ಡಿ. ಮನ್ಸಲ್ಲ ಮಸಾಲೆ ಅರಿತಿ ಮಾಡುತ್ತೀನಿ ಕಾಮಿಡಿ. ನಾಚಿ ಬೇರೆ ರಸಗುಲ್ಲ, ನೀ ಕರಿಮಣಿ ಮಾಲೀಕ ರಾಹುಲ್ಲ. ಬನ್ನಿ ಬೆಳ್ಳುಳ್ಳಿ ಕಬಾಬು ಮಾಡಿ ಕೊಡಲೇನು. ಬಾರ ಹುಡುಗ ಹುಬ್ಳಿ ಧಾರವಾಡ ನೋಡಕ್ಕ. ಮಾವಿನ ತೋಟದಾಗ ಕುಸ್ತಿ ಆಡಕ್ಕ. ಹುಡುಗ ಹುಬ್ಳಿ ಧಾರವಾಡ ನೋಡಕ್ಕ. ಬುಲೆಟ್ ಗಾಡಿಯಾಗ ಧಾರವಾಡ ಸುತ್ತಕ್ಕ. ಹೆಬ್ಬಾರೋ 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 ಬಾರೋ 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 ಪಪ್ಪ 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 ಪಪ್ಪ. ದಸರಾ ಹಬ್ಬದಾಗ ಪ್ರಪೋಸ್ ಮಾಡ್ಬೇಕನ್ಸ್ತೈತಿ. ಟೈಟಾನಿಕ್ನಾಗ ಮದ್ವಿ ಆಗ್ಬೇಕನ್ಸ್ತೈತಿ. ಏರೋಪ್ಲೇನಿನಾಗ ಹನಿಮೂನ್ ಮಾಡ್ಬೇಕನ್ಸ್ತೈತಿ. ಬಿಗ್ ಬಾಸ್ ಮನಿಯಾಗ ಸಂಸಾರ ಮಾಡೋಣ ಅನ್ಸ್ತೈತಿ. ಪಿಕ್ಚರ್ರು ಹೆಚ್ಚು ನೋಡ್ತೀನಿ, ಗ್ಯಾರಂಟಿ ಹುಚ್ಚಿ ಆಗ್ತೀನಿ. ಮೈಯಾಗ ದಿಮಾಕ ನೀ ಕಡಿಮೆ ಮಾಡಿಕೊಳ್ತೇನೋ.
ಧನ್ನು ಅಂತ ನನ್ನ ಹೆಸರು ಅಚ್ಚ ಹಾಕ್ಸ್ಕೊಂಡಿದ್ದಾನೆ. ಅವನಾಗೆ ಅವನು ಬಂದು ನನಗೆ ಹೇಳೋವರೆಗೂ ನಾನು ಕೇಳಲ್ಲ. ಸಮಯ ಬಂದಾಗ ಅವನೇ ಬಂದು ನನ್ನ ಮೇಲಿಟ್ಟಿರೋ ಪ್ರೀತಿಗೋಸ್ಕರ ಅಚ್ಚ ಹಾಕ್ಸ್ಕೊಂಡೆ ಅಂತ ಅವನೇ ಹೇಳ್ತಾನೆ. ಐ ಲವ್ ಯು ಸಚಿನ್. ರೀ ಯಾಕ್ರಿ ಒಬ್ರೇ ಇದ್ದೀರಾ? ನಿಮ್ಮ ಯಜಮಾನ್ರಿ ಎಲ್ಲಿ? ಎಲ್ಲಿದ್ದಾರೆ? ಎಲ್ಲಿ? ಅಲ್ಲಿ ಗಾಡಿ. ಹುಷಾರು, ನಾನು ಕರ್ಕೊಂಡು ಹೋಗ್ತೀನಿ. ಬಂದೆ ಒಂದು ನಿಮಿಷ. ಹಗ್ಗನೂ ಸಿಕ್ತು. ಕೈ ಕೊಡಿ. ಹಂಗೆ ಇಟ್ಕೊಳ್ಳಿ. ಹುಷಾರು, ಹಾಸ್ಪಿಟಲ್ ಬಂತು. ಕೈ ಕೊಡಿ, ಹಂಗೆ ಇಟ್ಕೊಳ್ಳಿ. ಡಾಕ್ಟರ್ 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 ಹುಷಾರು. ಹಲೋ, ಹಾಗೆ ಸ್ವಲ್ಪ. ಸ್ವಾಮಿ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಆಪತ್ ಕಾಲದಲ್ಲಿ ಬಂದು ನೀವು ನನ್ನ ಹೆಂಡತಿನ ಕಾಪಾಡಿದ್ರಿ. ನೀವು ನನ್ನ ಹೆಂಡತಿನ ಕಾಪಾಡಿದ್ದಕ್ಕೆ ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ನೀವು ಹಾಗೆಲ್ಲ ಕೈ ಮುಗಿಬಾರ್ದು. ಏನೋ ಮಾನವೀಯತೆ ದೃಷ್ಟಿಯಿಂದ ಒಂದು ಚಿಕ್ಕ ಸಹಾಯ ಮಾಡಿದೆ ಅಷ್ಟೇ. ನಾನಿನ್ನು ಬರ್ತೀನಿ. ಸ್ವಾಮಿ ಹೇಳಿ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಸಚಿನ್. ಚೆನ್ನಾಗಿದೆ. ನಮ್ಮ ಗಂಡು ಮಗು ಆದ್ರೆ ನಿಮ್ಮ ಹೆಸರನ್ನೇ ಇಡ್ತೀವಿ. ಒಂದ್ ವೇಳೆ ಹೆಣ್ಣಾಗ್ಬಿಟ್ರೆ ಲಕ್ಷ್ಮಿ ಅಂತ ಇಡಿ. ಲಕ್ಷ್ಮಿನಾ? ಧನ್ನು ಅಂತ ಇಡ್ತೀನಿ. ನಿಜ ಹೇಳಬೇಕು ಅಂದ್ರೆ ನಿಮ್ಮ ಹೆಂಡತಿನ ಕಾಪಾಡಿದ್ದು ನಾನಲ್ಲ, ನನ್ನ ಧನ್ನು. ಈ ಧನ್ನು ಇಲ್ದಿದ್ರೆ ನನ್ನೊಬ್ನಿಂದ ಇದೆಲ್ಲ ಆಗ್ತಿರ್ಲಿಲ್ಲ. ಕಂಗ್ರ್ಯಾಚುಲೇಷನ್ಸ್, ಹೆಣ್ಮಗು ಆಗಿದೆ ನಿಮ್ಗೆ. ಧನ್ನು. ಏನಿವತ್ತು ಇಷ್ಟೊಂದು ಸೈಕಲ್ ನಿಂತಿದ್ದಾವೆ? ಕಾಲೇಜಲ್ಲಿ ಸ್ಲೋ ಸೈಕಲ್ ರೇಸ್ ಇದೆ, ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಂತೆ. ಹೌದಾ? ಸರಿ, ಓಕೆ. ಏನ್ ಸಚಿನ್, ಎಷ್ಟೊತ್ತಿಂದ ಹುಡುಕ್ತೆ? ಎಲ್ಲಿಗೆ ಹೋಗಿದ್ದೆ? ಸ್ಲೋ ಸೈಕಲ್ ಕಾಂಪಿಟೇಷನ್ಗೆ ನಿನ್ನ ಹೆಸರು ರಿಜಿಸ್ಟರ್ ಮಾಡಿದ್ದೀನಿ. ಬೇಗ ಬಾ, ಈ ಕಾಂಪಿಟೇಷನ್ ಅಲ್ಲಿ ನೀನೇ ಗೆಲ್ಲೋದು. ನೋಡ್ತಾ ಇರು. ಬಾಯ್. ಓಕೆ. ಸರ್, ಗೆದ್ದವ್ರಿಗೆ ನೀವೇ ಪ್ರೈಸ್ ಕೊಡ್ಬೇಕು. ಪ್ರೈಸ್ ಕೊಡೋಣ ಬಿಡ್ರಿ. ಓಕೆ ಸರ್. ನಮಗೂ ಹೆಮ್ಮೆ ಅಲ್ಲೇನಾ? ಆಯ್ತು ಸರ್.
ಸಚಿನ್, ಫಸ್ಟ್ ಪ್ರೈಸ್ ಬಂದಿಲ್ಲ ಅಂತ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಥರ್ಡ್ ರನ್ನರ್ ಅಪ್ ಆದರೂ ಗೆದ್ದೋರ್ ಸಾಲಲ್ಲಿ ನಿಂತ್ಕೊಂಡು ಪ್ರೈಸ್ ತೊಗೊಳ್ತೀಯ ಅಲ್ವಾ? ಅಷ್ಟು ಸಾಕು. ನಾನು ಫಸ್ಟ್ ಪ್ರೈಸ್ ಗೆದ್ದಿಲ್ಲ. ನನ್ನ ಮನ್ಸು ಗೆದ್ದಿದ್ಯಾ ಅಲ್ವಾ? ಬಿಡು. ಏನಂದೆ? ಏನಿಲ್ಲ, ಏನೋ ಮನಸ್ಸಿನ ಭಾವನೆ ಹೇಳ್ದಾಗಿತ್ತು. ವಿದ್ಯಾರ್ಥಿನಿಯರೇ, ಒಂದು ನಿಮಿಷ ಬಂದೆ. ನಮ್ಮ ಕಾಲೇಜ್ನಾಗ ಸ್ಪರ್ಧೆ ನಡೀತು, ಅದು ಮುಗೀತು. ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಮ್ಮ ವಿದ್ಯಾರ್ಥಿಗಳು ಈ ಆಟದಾಗ 3 ಹುಡುಗರು ಬಿದ್ರು, 3 ಹುಡುಗರು ಗೆದ್ರು. ಇಲ್ಲಿ ಗೆದ್ದಿರೋ ವಿದ್ಯಾರ್ಥಿಗಳಿಗೆ ನಾನಾ ಬಹುಮಾನ ಕೊಡ್ತೀನಿ. ಬಹುಮಾನ ವಿತರಣೆ. ಥರ್ಡ್ ರನ್ನರ್ ಅಪ್ ಸಚಿನ್ ವೇದಿಕೆ ಮೇಲೆ ಬರಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಬನ್ನಿ ಸಚಿನ್. ಅಲ್ಲೋ ಹುಡುಗ, ನೀನಿಲ್ಲೋ ನೋಡ್ದಂಗೈತಲ್ಲ? ಸರ್, ಪೊಲೀಸ್ ಸ್ಟೇಷನ್ ಅಲ್ಲೇ ಸರ್. ಹಾ, ಕರೆಕ್ಟಾಗಿ ಹೇಳಿದೆ ನೋಡು. ನೀನು ಬಹಳ ಒಳ್ಳೆ ಹುಡುಗ ಅಂತ ಕೇಳೀನಿ. ಕೆಲ್ಸಿತ್ತು ಅಂತಂದ್ರ ಮನೆಗೆ ಬಂದು ಭೇಟಿ ಆಗತ್ತ? ಆಯ್ತು ಸರ್. ಯಾಕ್ಲೇ ತಮ್ಮ ಬೇಸರ ಮಾಡ್ಕೊಂಡಂಗಿದ್ದಿ? ಸೋಲು ಗೆಲುವು 2 ಇದ್ದೇ ಇರ್ತೈತಿ. ನೀನು ಮುಂದ 2 ಒಂದ ಅನ್ಕೊಂಡ್ರ ಜೀವನದಾಗೆ ಗೆಲ್ಲೋಕಾಕೈತಿ. ಓಕೆ ಸರ್. ಒಳ್ಳೇದಾಗ್ಲಿ. ಎರಡನೇ ಬಹುಮಾನ ಶಂಕರ್. ಮೊದಲನೇ ಬಹುಮಾನ ಅಜಯ್. ಯಾಕೋ ನನ್ ಮಗ ಬೇಜಾರ ಮಾಡ್ಕೊಂಡವನೇ? ಏನಾಯ್ತು ಮಗ? ಏನಿಲ್ಲಮ್ಮ. ಏನು ಇಲ್ದೆ ಬೇಜಾರ ಮಾಡ್ಕೊಂಡಿದ್ಯಾ? ಇವತ್ತು ನಮ್ಮ ಕಾಲೇಜಲ್ಲಿ ಸ್ಲೋ ಸೈಕಲ್ ರೇಸ್ ಇತ್ತು. ಫಸ್ಟ್ ಪ್ರೈಸ್ ತಗೋಬೇಕಾಗಿರೋನು ಥರ್ಡ್ ಪ್ರೈಸ್ ತಗೊಂಡೆ. ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ರೆ ಏನ್ ಸಿಗತ್ತೆ? ಅವತ್ತು ಅಪ್ಪ ಅಕ್ಕನ್ ಮುಂದೆ ಏನೇ ಬಂದ್ರು ಪಾಸಿಟಿವ್ ಆಗಿ ತಗೋಬೇಕು ಅಂತ ನೀನೇ ತಾನೇ ಹೇಳಿದ್ದು. ಇವತ್ತು 3ನೇ ಬಹುಮಾನ ಬಂದೈತೆ, ಅದನ್ನ ಯಾಕೆ ನೀನು ಪಾಸಿಟಿವ್ ಆಗಿ ತಗೋಬಾರ್ದು? ಮಾತಾಡೋದು ಸುಲಭ, ಆದ್ರೆ ಪಾಲ್ಸೋದು ಕಷ್ಟ. ನಿನ್ಗೆ 3ನೇ ಬಹುಮಾನ ಬಂದಿರೋದು ಈ ಧನ್ನು ಇಂದ ತಾನೆ. ಅದ್ಕೆ ಮಾತ್ ಬರಲ್ಲ ಅಂತ ಸುಮ್ನೆ ನಿಂತವಳೆ. ನಿನ್ ಪ್ರೀತಿ ಧನ್ನುಗೆ ನೀನೇ ಅವಮಾನ ಮಾಡ್ದಂಗಲ್ವಾ? ನೀನು ಯೋಚನೆ ಮಾಡು ಮಗ. ಸಾರಿ ಧನ್ನು, ಸಾರಿ. ನೀನು ನನ್ನ ಗೆಲ್ಲಿಸ್ದೆ. ಖುಷಿಯಾಗಿರ್ಬೇಕಾಗಿರೋನು ಬೇಜಾರು ಮಾಡಿಕೊಂಡು ನೀನು ಅವಮಾನ ಮಾಡಿಬಿಟ್ಟೆ. ಸಾರಿ ಧನ್ನು. ಈ ಶೀಲ್ಡು ನಿನಗೆ ಸಲ್ಬೇಕು ಧನ್ನು. ಓಹೋ, ಕಾಲೇಜ್ಗೆ ಚಕ್ಕರ್ ಹೊಡೆದು ದೇವಸ್ಥಾನಕ್ಕೆ ಹೊರಟಂಗಿದೆ. ಹೌದು, ನೀವು ಬರ್ತೀರಾ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ? ನೋ ವೇ, ಚಾನ್ಸೇ ಇಲ್ಲ. ಈ ಡೈಲಾಗ್ ಎಲ್ಲೋ ಕೇಳ್ದಂಗಿದೆಯಲ್ಲ. ಹಾ, ಅಂಬರೀಷ್ ಅಣ್ಣಂದು ಇರ್ಬೋದು. ಹಲೋ, ಇರ್ಬೋದಲ್ಲ, ಅವ್ರದ್ದೆ ಕಾಪಿ ಕ್ಯಾಟ್. ಹೌದು, ನೀನು ದಿನ ಈ ಹಳ್ಳಿ ದಾರಿಲ್ ಸೈಕಲ್ ಓಡಿಸ್ಕೊಂಡ್ ಬರ್ತಾನೆ ಇರ್ತೀಯ, ನಾನು ಇದೇ ದಾರಿಲ್ ಸಿಗ್ತಾನೆ ಇರ್ತೀನಿ. ಒಂದಿನ ಆದ್ರೂ ಪ್ರೀತಿಯಿಂದ ಹಿಂದೆ ಬಂದು ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ಅಂಬರೀಷ್ ಅಣ್ಣನಾಗೆ ಡೈಲಾಗ್ ಹೊಡೆದು ಸತಾಯಿಸ್ಬಾರ್ದಾ? ಅವ್ರೇನೋ ಸಿನಿಮಾ ಸ್ಟಾರ್ಸು,
ಅದಕ್ಕೆ ಹೇಳ್ತಾರೆ ನಾನೇನು ಸಿನಿಮಾ ಸ್ಟಾರಾ? ನನಗ್ ನೀನೇ ಸಿನಿಮಾ ಸ್ಟಾರ್. ಏನಂದೆ? ಹಾ ಏನಿಲ್ಲ. ಏನೋ ಹೇಳ್ದಾಗಿತ್ತು. ಸರಿ ಅದೆಲ್ಲ ಬಿಟ್ಟಾಕು. ಬರಲ್ಲ. ಏ ಹಾಗಾದ್ರೆ ನೀನ್ ದೇವಸ್ಥಾನಕ್ಕೆ ಬರಲ್ವಾ? ಬರಲ್ಲ ಅಂತ ಹೇಳ್ದೆ ತಾನೆ. ಕೇಕ್ ಆದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ. ಏನ್ ಹೇಳ್ದೆ? ಏನಿಲ್ಲ, ನೀನ್ ದೇವಸ್ಥಾನಕ್ಕೆ ಬಂದ್ರೆ ನಿನಗೂ ಒಳ್ಳೇದು, ನಿನ್ ದನ್ನುಗೂ ಒಳ್ಳೇದು. ಹಾ ಅದೇಗೆ? ನೀನು ನಿನ್ ದನ್ನು ಊರೆಲ್ಲ ಸುತ್ತಾ ಇರ್ತೀರಾ, ಅಲ್ಲಿ ದೃಷ್ಟಿ ತೆಗೆದು ಬಿಸಾಕಿರ್ತಾರೆ. ನಿನ್ ದನ್ನು ಅದ್ರ ಮೇಲೆ ಹತ್ತಿರ್ತಾಳೆ. ಪುರೋಹಿತ್ರ ಹತ್ರ ಇದಕ್ಕೆ ದೃಷ್ಟಿ ತೆಗ್ಸಿದ್ರೆ ಒಳ್ಳೇದು. ಸರಿ ನೀನ್ ಬರಲ್ಲ ಅಂದ್ರೆ ಬಿಡು, ನಾನು ಹೋಗ್ತಾ ಇರ್ತೀನಿ. ಏ ಧನುಶ್ರೀ, ಅಪ್ಪ ದೇವ್ರೆ, ನನಗೂ ದನ್ನುಗೂ ಆಶೀರ್ವಾದ ಮಾಡಪ್ಪ. ಯಾವುದೇ ಕೆಟ್ಟ ದೃಷ್ಟಿ ತಾಗದೇ ಇರೋರ ಥರ ನಮ್ಮನ್ನ ಕಾಪಾಡಪ್ಪ. ಬಾ ಸಚಿನ್, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಓಡೋಣ. ಸರಿ ಬಾ. ಸಚಿನ್, ನಿನ್ನೊಂದ್ ಮಾತು ಕೇಳಲ್ಲ? ಕೇಳು. ನೀನು ಸೈಕಲ್ನ ಅಷ್ಟೊಂದು ಪ್ರೀತಿಸ್ತೀಯಲ್ಲ, ಯಾಕೆ ಸೈಕಲ್ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟು? ನಾನು ಚಿಕ್ಕವನಿರ್ಬೇಕಾದ್ರೆ ಸೈಕಲ್ನ ತುಂಬ ಪ್ರೀತಿಸ್ತಾ ಇದ್ದೆ. ಇವನ್ ಸ್ಕೂಲ್ ಹೋಗ್ಬೇಕಾದ್ರೂ ಹೋಗೋ ಬರೋ ಸೈಕಲ್ಲೇ ನೋಡ್ತಾ ಇರ್ತಿದ್ದೆ. ಸ್ಕೂಲಲ್ಲಿ ಡ್ರಾಯಿಂಗ್ ಬಿಡಿಸು ಅಂದ್ರೆ ಸೈಕಲ್ನೇ ಬಿಡಿಸ್ತಿದ್ದೆ. ಅಷ್ಟೇ ಅಲ್ಲ, ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂದ್ರೆ ಸೈಕಲ್ ಶಾಪ್ ಓನರ್ ಆಗ್ತೀನಿ ಅಂತಿದ್ದೆ. ಚಾಚಾ ಕ್ಯಾ ಚಾಹಿಯೇ ಬೇಟಾ? ಸೈಕಲ್ ಬೇಕು. 5 ರೂಪಾಯಿ ಆಗುತ್ತೆ. ಏನ್ ನಿನ್ನ ಹೆಸರು? ಸಚಿನ್. ಹೇ ಅಚ್ಚಾ ನಾಮ್ ಹೈ. ಕೂತ್ಕೋ. ಹೀಗೆ ಸೈಕಲ್ ಜೊತೆ ನನ್ನ ನಂಟು ಬೆಳೀತು. ಹಾಗೆ ಚಾಚನ್ ಜೊತೆ ಕೂಡ ಬಾಂಡಿಂಗ್ ಚೆನ್ನಾಗೇ ಬೆಳೀತು. SSLC ಬಂದಮೇಲೆ ನನ್ನ ತಾಯಿ ಸೈಕಲ್ನ ಅಷ್ಟೊಂದು ಇಷ್ಟಪಡ್ತಾನೆ ಅಂತ ಸೈಕಲ್ ತೊಗೊಳಕ್ಕೆ ಅಂತ ನನಗೆ ದುಡ್ಡು ಕೊಟ್ಟರು. ಅದನ್ನು ತೊಗೊಂಡೋಗಿ ನಾನು ಚಾಚಾ ಕೊಟ್ಟೆ. ಚಾಚಾನೇ ಕರ್ಕೊಂಡೋಗಿ ನನಗೊಂದು ಸೈಕಲ್ ಕೊಡಿಸಿದ್ರು. ಆವತ್ತೇ ಆ ಸೈಕಲ್ಗೆ ಧನ್ನು ಅಂತ ಒಂದು ಹೆಸರು ಕೊಟ್ಟೆ. ಆವತ್ತಿಂದ ಇವತ್ತಿನವರೆಗೂ ಧನ್ನುನೇ ನನ್ನ ಜೀವ. ಸೈಕಲ್ನ ಅಷ್ಟೊಂದು ಇಷ್ಟಪಡ್ತಿದ್ಯಾ? ನಿಂಗೊಂದು ಮಾತು ಹೇಳ್ತೀನಿ, ಸೈಕಲ್ಲೇ ನಿನ್ನ ಜೀವ ಅಂದಮೇಲೆ ಸೈಕಲಿಂದಾನೇ ನೀನೇನಾದರೂ ಸಾಧನೆ ಮಾಡ್ಬೋದಲ್ವಾ? ನ್ಯಾಷನಲ್ ಸೈಕಲ್ ಚಾಂಪಿಯನ್ ಆಗ್ಬೋದು, ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು. ಯೋಚನೆ ಮಾಡು, ಈ ಸೈಕಲಿಂದಾನೇ ಏನಾದರೂ ಸಾಧನೆ ಮಾಡಿ ನೀನು ತೋರಿಸು. ಆಗ ನಿನ್ನ ತಾಯಿ ಅಕ್ಕ ಎಲ್ಲರೂ ಖುಷಿ ಪಡ್ತಾರೆ. ನಿನ್ನಿಂದ ಅವರಿಗೂ ಒಂದು ಗೌರವ ಸಿಗುತ್ತೆ. ನನ್ನ ಮಗ ಏನು ಮಾಡಿಲ್ಲ ಅಂತ ಕೊರಗೋ ನಿನ್ನ ತಂದೆ ನಿನ್ನ ಸಾಧನೆ ನೋಡಿ ಖುಷಿ ಪಡ್ತಾರೆ. ಅವ್ರ ಮನಸ್ಸಲ್ಲಿ ನೀನು ಶಾಶ್ವತವಾಗಿ ಉಳ್ಕೊಂತೀಯ. ನೀನು ಹೇಳೋದು ನಿಜಾನೇ. ಸಾಧನೆ ಮಾಡಿದರೆ ಯಾರು ಮಾಡದೇ ಇರೋ ಸಾಧನೆ ಮಾಡಿ ತೋರಿಸ್ಬೇಕು. ಏನಾದರೂ ಸಾಧನೆ ಮಾಡು ಅಂತ ಸ್ಫೂರ್ತಿ ತುಂಬಿದ್ದಕ್ಕೆ ನಿಂಗೆ ಥ್ಯಾಂಕ್ಸ್. ಹೊರಡೋಣವಾ? ಕಾಲೇಜ್ಗೆ ಹೋಗ್ದಲೆ ಆ ಬೆಟ್ಟ ದೇವಸ್ಥಾನಕ್ಕೆ ಯಾಕೋ ಹೋಗಿದ್ದೆ? ಯಾರವಳು? ನಿನಗೂ ಅವಳಿಗೂ ಏನೋ ಸಂಬಂಧ? ಯಾರು ಅವಳು? ಏನು ಅವಳ ಹೆಸರು?
ನೋಡಿಲಿ, ಇದೇ ಅವಳ ಹೆಸರು ಧನು ಅಂತ. ಅದನ್ನೇ ಸೈಕಲ್ ಮೇಲೆ ಬರ್ಸಿರೋದು. ಇಷ್ಟು ದಿವಸ ನನಗೆ ಸೈಕಲ್ ಕಂಡ್ರೆ ಪ್ರೀತಿ ಅದು ಇದು ಅಂತ ಹೇಳಿ ನಮಗೆ ಕತೆ ಕಟ್ಟಿ ಈ ರೀತಿ ಮಾಡಿದ್ದಾನೆ. ಆ ಹುಡುಗಿ ಸಿಕ್ಕಿದ ಮೇಲೇನೆ ಈ ಹೆಸರು ಹಾಕ್ಸ್ಕೊಂಬಂದಿರೋದು. ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೊಂಡು ತಂದೆ ತಾಯಿನ ಸಾಕ್ಬೇಕನ್ನೋದಿಲ್ವಾ? ಇನ್ನು ಮುಂದೆ ಆ ಹುಡುಗಿ ಜೊತೆಲಿ ಏನಾದರೂ ಕಾಣಿಸ್ಕೊಂಡೆ ಅಂತಂದ್ರೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸರಿಯಾಗಿ ಓದಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು. ಹುಡುಗಿ ಸಹವಾಸ ಮಾಡಬಾರ್ದು. ಏಯ್, ನಿನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳು. ಮಗ, ತುಂಬಾ ನೋವಾಗ್ತಿದ್ಯಾ ಮಗ? ನನಗೆ ಅಪ್ಪ ಯಾವತ್ತೂ ನನ್ನ ಮೇಲೆ ಕೈ ಎತ್ತಿರಲಿಲ್ಲ. ಅಪ್ಪ ಹೇಳಿದ್ದು ಸತ್ಯಮ್ಮ. ಹೊರ ಪ್ರಪಂಚಕ್ಕೆ ಆ ಸೈಕಲೇ ಧನ್ನು, ಹೃದಯ ಪ್ರಪಂಚಕ್ಕೆ ಆ ಹುಡುಗಿನೇ ನನ್ನ ಧನ್ನು. ನಿಜ ಅಮ್ಮ, ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ, ಅವಳು ಕೂಡ ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ. ಆದರೆ ಹೇಳಕ್ಕೆ ಹೋಗಲಿಲ್ಲ ನಾನು. ಬಾಮ ಅಪ್ಪ, 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 ಎದ್ದೇಳಪ್ಪ, ಅಪ್ಪ, ಏನಾಯ್ತಪ್ಪ? ಅಪ್ಪ ಹೇಳಪ್ಪ, ಹೇಳು. ಅಪ್ಪ, ಅಮ್ಮ ಕೊಬ್ಬರಿ ಎಣ್ಣೆ ತೊಂಬಮ್ಮ ಬೇಗ. ಅಪ್ಪ ಸಮಾಧಾನಪ್ಪ, ತಗೋ ಮಗ. ಅಯ್ಯೋ ಅಪ್ಪ, ಕುಡಿರಪ್ಪ. ಇದಲ್ಲ ಅಪ್ಪ, ಅಪ್ಪ, ಅಯ್ಯೋ. ಸಾಹೇಬ್ರಿದಾರಾ? ಬನ್ನಿ ಬನ್ನಿ. ಬಾ. ಸರ್, ನಿಮ್ಮನ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ಕಳಿಸು. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಸರ್, ಆಶೀರ್ವಾದ ಮಾಡಿ ಸರ್. ಶರಣು, ಏನಾಗಬೇಕಿತ್ತು? ನಾನೊಂದು ಕನಸು ಕಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇಷ್ಟು ದಿನ ಯಾರೂ ಮಾಡದೇ ಇರೋ ಸಾಧನೆ ಮಾಡಬೇಕು ಅನ್ನೋ ಛಲ ಇದೆ. ಈ ಒಂದು ಗುರಿಗೆ ನಿಮ್ಮ ಬೆಂಬಲ, ಸಹಾಯ, ನಿಮ್ಮಂಥ ದೊಡ್ಡವರ ಆಶೀರ್ವಾದ ಸಿಗುತ್ತೆ ಅಂತ ನಿಮ್ಮಲ್ಲಿ ನಂಬಿಕೆ ಇಟ್ಟು ನಾನು ಇಲ್ಲಿ ನಿಂತಿದ್ದೀನಿ. ನಾನು ಸಾಧನೆ ಮಾಡ್ತೀನಿ, ನನಗೆ ಸಹಾಯ ಮಾಡ್ರಿ ಅಂತ ಕೇಳ್ಕೊಂಬಂದಿದ್ದು ಮಾತು ಕೇಳಿ ನನಗ ಭಾಳ ಖುಷಿ ಆಯ್ತು. ಇಲ್ಲಿ ತನಕ ನಮ್ಮ ಕಾಲೇಜಿನ ಯಾವುದೇ ಹುಡುಗ ನಮ್ಮ ಮನೆ ತನಕ ಬಂದು ನಾ ಸಾಧನೆ ಮಾಡ್ತೀನಿ ಅಂತ ಕೇಳಿದ್ದಿಲ್ಲ. ನೀನ್ ಬಂದಿದೀಯಾ, ಗ್ರೇಟ್. ಹಾ, ಅದೇನ್ ಮಾಡ್ಕೊಂಬಂದಿದ್ದಿ? ಇಲ್ಲಿ ಕೂತ್ಕೊಂಡು ತೋರ್ಸ್ಲಾ ಮತ್ತ? ಸರ್, ಇದು ಬಂದು ಸೈಕಲ್ ವೀಲು. ಇಲ್ಲಿಂದ ಪಲ್ಸ್ ರೇಟು, ಹಾರ್ಟ್ ಬೀಟು ಕನೆಕ್ಟ್ ಆಗಿರುತ್ತೆ. ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕನೆಕ್ಟ್ ಆಗಿರುತ್ತೆ. ಶಬಾಷ್. ಇದರಲ್ಲಿ ಎಷ್ಟು ಎನರ್ಜಿ ಸೇವ್ ಆಗಿದೆ ಅನ್ನೋದು ಇಲ್ಲಿದೆ. ಇದು ನನ್ನ ಪ್ಲಾನ್ ಸರ್. ಏನ್ ಶಾಣ್ಯ ಇದೆಯಾ ನೀನು? ನಿನ್ ಪ್ಲಾನು ಯೂನಿವರ್ಸಲ್ ಪ್ಲಾನು. ನಿನಗ ಇದಕ್ಕ ಏನ್ ಸಪೋರ್ಟ್ ಬೇಕು ಕೇಳು, ನಾನ್ ಮಾಡ್ಕೊಡ್ತೀನಿ. ಧೈರ್ಯವಾಗಿ ನೀನು ಮುನ್ನುಗ್ಗು. ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರ್ತದ. ನಾನು ಬರ್ತೀನಿ ಸರ್. ಒಳ್ಳೇದಾಗ್ಲಿ. ನಮಸ್ಕಾರ. ಬರ್ತೀವಿ. ಒಂದ್ ನಿಮಿಷ. ಥ್ಯಾಂಕ್ ಯು ಸರ್. ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಕನಸು ಕಾಣುವ ಬಾ ಗೆಳೆಯ ನಾವು ಈಗ, ಅದನ್ನ ನನಸು ಮಾಡುವ ಬಾ ಗೆಳೆಯ ನಾವು ಬೇಗ. ಕನಸು ಕಾಣುವ ಬಾ ಗೆಳೆಯ ನಾವು ಈಗ, ಮುನ್ನುಗ್ಗುತ್ತ ಮುನ್ನಡೆಯುವ ಗೆಳೆಯ ಬಾಬಾ ಬೇಗ. ಮನಸ್ಸಿದ್ದರೆ ಮಾರ್ಗವುಂಟು, ಛಲವಿದ್ದರೆ ಜಯ ಖಚಿತ. ಬೆದರದ ಕದಲದೆ ಮುನ್ನುಗ್ಗು, ಗೆಲುವು ನಮದೇ ನಿಶ್ಚಿತ. ಮುಂದೆ ಮುನ್ನುಗ್ಗೋಣ ನೀವಾ. ಕನಸು ಕಾಣುವ ಬಾ ಗೆಳೆಯ ನಾವು ಈಗ, ಮುನ್ನುಗ್ಗುತ್ತ ಮುನ್ನಡೆಯುವ ಗೆಳೆಯ ಬಾಬಾ ಬೇಗ.
ಆಟವೇ ಜೀವನವಂತೆ ಆದರೆ ನಮಗೆ ಆಗಲ್ಲ. ಜೀವನವೇ ಆಟವಾಗಿದೆ, ಆಡದವರಿಗೆ ತಿಳಿಯೋದಿಲ್ಲ. ಬೆಳ್ಳಗಿದ್ದರೆ ಹಾಲಲ್ಲ, ಹೊಳೆಯೋದೆಲ್ಲ ಚಿನ್ನವೂ ಅಲ್ಲ. ಕಣ್ಣೋಟಕ್ಕೆ ಮೋಸವಾಗೋ ಮೂರ್ಖರಲ್ಲೊಂದಾಗೋದಿಲ್ಲ. Dreams are meant to come true, holds good for me and you. Dream and think and act now, let's fill this place with true love. Oh light of the world, let your light shine. ಕನಸು ಕಾಣುವ ಬಾ ಗೆಳೆಯ ನಾವು ಈಗ, ಮುನ್ನುಗ್ಗುತ್ತ ಮುನ್ನಡೆಯುವ ಗೆಳೆಯ ಬಾಬಾ ಬೇಗ. ಹಳೆದೆಲ್ಲ ಸಾಕು ಸಾಕು, ಸುಳ್ಳೆಲ್ಲ ಸುಟ್ಟು ಹಾಕು. ನೂತನ ಸ್ವಾತಂತ್ರ್ಯ ನಿಯಮವ ಕೂಗಿ ಕೂಗಿ ಸಾರು ಸಾರೋ. ಆ ಹಕ್ಕಿ ಹಾಗೆ ಹಾರೋ, ದುನಿಯಾಗೆ ಕೋಲಿ ಮಾರೋ. ಹಣಬಲ ಜನಬಲ ಸ್ಥಾನಬಲ ರಾಮನಿದ್ದರೆ ಚುಕ್ಕು ಚೂರೋ. ಭಯ ಬೆದರಿಕೆ ಅಂಜಿಕೆ ಎಲ್ಲ ಮನದಿಂದ ಹೊರಗೆ ನೂಕು. Dreams are meant to come true, holds good for me and your light of the world, let your light shine. ಕನಸು ಕಾಣುವ ಬಾ ಗೆಳೆಯ, ಕನಸು ಮಾಡುವ ಬಾ ಗೆಳೆಯ. ಚಾಚಾ, ನಾನ್ ತಯಾರಿಸ್ತಿರೋ ಸೈಕಲ್ ಡಿವೈಸ್ ಸಕ್ಸಸ್ ಆಗಿ ಮುಂದೆ ದೊಡ್ಡ ಕಂಪ್ನಿ ತೆಗಿಯೋಗಾದ್ರೆ ನಿಮ್ಗೊಂದು ಶೋರೂಮ್ ಹಾಕೊಡ್ತೀನಿ ಚಾಚಾ. ಈ ನನ್ನ ಧನ್ನು ಮೇಲಾಣೆ. ಅಚ್ಚಾ ಠೀಕ್ ಹೈ ಬೇಟಾ. ಸಚಿನ್, ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ಯಾ? ಇವಾಗ ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ ನಿಂಗೆ? ನಂಗೆ ಟೈಮ್ ಇಲ್ಲ, ಫಂಕ್ಷನ್ ಫಸ್ಟ್ ಮುಗಿಲಿ. ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜ್ ಹುಡುಗ ಸಚಿನ್ ಒಂದು ಸಾಧನೆ ಮಾಡ್ಯಾನ. ಅದೇನಪ್ಪ ಅಂದ್ರೆ ಬ್ಯಾಟ್ರಿ ಸೈಕಲ್ ತಯಾರಿಸ್ಯಾನ. ಅದು ಅಂತಿಂತ ಸೈಕಲ್ ಅಲ್ಲ, ಅದ್ರ ಪೆಟ್ಲು ತುಳ್ದಂಗ ಅದರಲ್ಲಿ ಫಿಕ್ಸ್ ಮಾಡಿರೋ ಬ್ಯಾಟ್ರಿ ಚಾರ್ಜ್ ಆಗುತ್ತ. ಅವನು ಈ ಸಾಧನೆ ಮಾಡಿದ್ದಕ್ಕ ನಮ್ಮ ಕಾಲೇಜ್ಗೆ ಒಂದು ಕಿರೀಟ ಬಂದಂಗಾಗದೆ. ನಿಮ್ಗ ಜೀವನದಾಗ ಸಾಧನೆ ಮಾಡ್ಬೇಕನ್ನೋ ಛಲ ಹುಟ್ಟಬೇಕು, ಆಗ್ಲೇ ನಿಮ್ಮ ಜೀವನ ಸಾರ್ಥಕ ಆಗುತ್ತ. ಸಚಿನ್ನ ನೋಡಿ ಕಲಿಬೇಕು ನೀವೆಲ್ಲ. ನಮ್ಮ ದೇಶದ ಕರ್ನಾಟಕ ರಾಜ್ಯದ ಒಂದು ಹಳ್ಳಿ ಹುಡುಗ ಸೈಕಲ್ ಡಿವೈಸ್ ಕಂಡಿಡಿದಾನ ಅಂತ ಎಲ್ರೂ ಮಾತಾಡಂಗಾಗ್ಬೇಕು. ಈ ಡಿವೈಸ್ ಲಾಂಚ್ ಮಾಡಕ, ಹೆಚ್ಚಿನ ಸಂಖ್ಯೆಯಾಗ ತಯಾರು ಮಾಡಕ ಸರ್ಕಾರ ವತಿಯಿಂದ ನಾನು ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತೀನಿ. ಅಲ್ಲದೆ ನಮ್ಮ ಊರಿಗೆ ಬಂದು ಅವಾರ್ಡ್ ಕೊಡ್ರಿ ಅಂತ CM ಹತ್ರ ಮನವಿ ಮಾಡ್ಕೋತೀನಿ. ಸಚಿನ್ ಬಾಪ ಇಲ್ಲಿ. ಪ್ರಿನ್ಸಿಪಲ್ರ ಫೋಟೋಗ್ರಾಫರ್ ಬಂದಾರೇನ್ರಿ? ಬಂದಿದ್ದಾರೆ ಸರ್. ಕರೀರಿ ಮತ್ತ. ಅವ್ನು ಯಾವನು? ಬಾರಪ್ಪ ಫೋಟೋ ತೆಗಿ ಬೇಗ. ಪ್ರಿನ್ಸಿಪಲ್ರ ಬಂದ್ರು. ನೋಡಪ್ಪ ಹುಡ್ಗ, ನನ್ನ ಮೂತಿ ಚಂದ ಬರ್ಬೇಕು ಮತ್ತ ಹಂಗ್ ಫೋಟೋ ತೆಗಿ ಆತ. ಶಬಾಷ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಚಿನ್, ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ಎಷ್ಟು ಕ್ಲೋಸ್ ಆಗಿದ್ವಿ ನಾವು. ನೋಡು, ನಿಂಗೆ ಆವಾಗಲೇ ಹೇಳಿದ್ದೀನಿ, ಪದೇ ಪದೇ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ. ಯಾವತ್ತೂ ನನ್ನ ಹತ್ರ ಬರಬೇಡ ಇನ್ಮೇಲೆ. ಬೈರಾ, ನೀನ್ ಬಂದ್ ಹೇಳಿದ್ಮೇಲೆ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಆ ಬಸವರಾಜ್ ಪಾಟೀಲು
ತನ್ನ ಹುಡುಗರ್ನ ಇಟ್ಕೊಂಡು ತನ್ನ ಬೆಳೆ ಬೇಯಿಸ್ಕೊತಾ ಇದ್ದಾನೆ. ಸೈಕಲ್ ಕಂಡಿಡ್ದಿಕ್ಕೆ ಆ ಹುಡುಗನ್ಗೆ ಸ್ಟೇಟ್ ಅವಾರ್ಡ್ ಏನೋ ಕೊಡ್ಬಹುದು. ಅದ್ರ ಜೊತೆಗೆ ಕಾಲೇಜ್ ಹೆಸರು ಕೂಡ ಜಗಜ್ಜಾಹಿರಾತ್ ಹಾಗೆ ಆಗುತ್ತೆ. ಇವತ್ತು ರಾಜ್ಯ, ನಾಳೆ ರಾಷ್ಟ್ರ, ನಾಡಿದ್ದು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ಬಂತಂದ್ರೆ ನಾವು ಹೊಸ ಕಾಲೇಜ್ ತೆಗೆ ಯೋಜನೆ ಆಗಿ ಉಳಿದೋಗುತ್ತೆ. ಈ ಊರಿನ ಸುತ್ತಮುತ್ತ ಹುಡುಗರು ಆ ಕಾಲೇಜ್ನ ನಂಬ್ತಾರೆ. ನಾಳೆ ದಿನ ನಾವು ಕಾಲೇಜ್ ತೆಗೆದ್ರೆ ಯಾರೋ ನಂಬ್ತಾರೆ. ಇವಾಗ ಮುಂದೇನ್ ಮಾಡ್ಬೇಕು ಹೇಳಪ್ಪಾಜಿ? ಒಂದ್ ವೇಳೆ ಸೈಕಲ್ ಕಂಡಿಡ್ದ ಹುಡುಗನ್ ಎತ್ಬಿಟ್ರೆ ಬಸವರಾಜ್ ಪಾಟೀಲು ನಮ್ದೇ ಕೈವಾಡ ಅಂತ ಶಂಕ ಊದ್ತಾನೆ. ನಾವು ಕಂಬಿ ಅಣಿಸ್ಬೇಕಾಗತ್ತೆ. ಏನ್ ಮಾಡೋದು? ಒಂದ್ ವೇಳೆ ಬಸವರಾಜ್ ಪಾಟೀಲ್ನೇ ಎತ್ಬಿಟ್ರೆ ಆ ಹುಡುಗನ್ಗೆ ಸಪೋರ್ಟು ಸಿಗಲ್ಲ, ಕಾಲೇಜು ವರ್ಚಸ್ಸು ಇರಲ್ಲ, ಎಲ್ಲಾನು ಕಡಿಮೆ ಆಗೋಗುತ್ತೆ. ಕಾಲೇಜ್ ಸ್ಟೇಟಸ್ ಕಮ್ಮಿ ಆಗ್ಬೇಕಂದ್ರೆ ಅವನ್ ರಕ್ತ ಕುಡಿಯೋ ಮೂರ್ತ ಇಡ್ಬೇಕು. ಅಪ್ಪಾಜಿ ಯಾವಾಗ ಮೂರ್ತ ಇಡ್ಲಿ? ಏಯ್, ಬಸವರಾಜ್ ಪಾಟೀಲು ತುಂಬಾ ಸ್ಟ್ರಾಂಗು. ಅವನ್ ಸರ್ಕಾರ ಇಲ್ದಿದ್ರು ಮೆಜಾರಿಟಿ ಜನ ಬೆಂಬಲ ಪವರು ನಮ್ಗಿನ್ನ ಜಾಸ್ತಿನೇ ಇರುತ್ತೆ. ಅದಕ್ಕೆ ಅವನ್ನ ಉತ್ತರ ಕರ್ನಾಟಕ ಹುಲಿ ಅಂತಾರೆ. ಪ್ಲಾನ್ ಮಾಡಿ ಗುಹೆ ನುಗ್ಗಿ ಬಸವರಾಜ್ ಪಾಟೀಲ್ ಎತ್ಬಿಡು. ಏಯ್, ಯಾರು ನೋಡ್ಲಾ? ಅಪ್ಪಾಜಿ, ಬಸವರಾಜ್ ಪಾಟೀಲ್ ಬಂದಿದ್ದಾನೆ. ಏಯ್, ಅವನ್ ಬಂದ್ ಕೇಳಿದ್ರೆ ಆಚೆ ಹೋಗಿದ್ದಾರೆ ಅಂತ ಹೇಳು. ನಡೀರೋ. ಹುಲಿ ನಮ್ಗೂ ನುಗ್ತಾ ಇದ್ಯಾ? ಕಾಳೇಗೌಡ, ಏ ಕಾಳೇಗೌಡ, ಎಲ್ಲದೀಯ? ಯಾರೂ ಇಲ್ಲ. ಎಲ್ಲೋಗೇನೋ ಮಾರಾಯ? ಹೋಗ ಮುಂದ ಏನಾರ ಹೇಳೋಗೇನೇನ? ಬಸವರಾಜ್ ಪಾಟೀಲ್ನ ಎತ್ತೋಕ್ಕೆ ಬಂದ್ ಕರ್ಕೊಂಡೋಗ್ರು ಫಸ್ಟ್ ಇವನ್ನ. ಏಯ್ ಎದಳ. ವೆಲ್ಕಮ್ ವೆಲ್ಕಮ್. ಉತ್ತರ ಕರ್ನಾಟಕ ಹುಲಿ ನಮ್ಮನೆ ತನಕ ಬಂದದೆ. ಬಹಳ ಖುಷಿ ಆಯ್ತು. ಬಾರ ದೋಸ್ತ, ಬಾರ, ಬಾ ಕೂತ್ಕೋ, ಬಾ. ತಂದಿ ಮಗ ಸೇರ್ಕೊಂಡು ನನ್ನ ಮುಗ್ಸೋ ಪ್ಲಾನ್ ಮಾಡಿದ್ರಿ? ಅವ್ನ್ ಕುಡ್ದಾಗ ಏನೋ ಹೇಳ್ತಾನೆ. ಸುಮ್ನೆ ಅದನ್ನ ತಲೆ ಕೆಡ್ಸ್ಕೋಬೇಡಿ. ಯಾವ್ದು ಕುಡಿತೀರಾ? ರಮ್ಮು, ಸ್ಕಾಚು, ವಿಸ್ಕಿ, ಬ್ರಾಂದಿ ಯಾವ್ದು ಕುಡಿತೀರ ಹೇಳಿ? ಬೈರ ತಗೊಂಬಾರ. ಅದೆಲ್ಲ ಏನ್ ಬೇಡ ಬಿಡ್ರಿ ಕಾಳೇಗೌಡ್ರೆ. ನಾನ್ ಬರೋಕು ಮುಂಚೆ ನಿನ್ ಮಗನೇ ಎಲ್ಲ ನಿನಗೆ ಹೇಳಿದಾನಲ್ಲ. ಆಯ್ತು ಬಿಡಿ ಪಾಟೀಲ್ರೆ, CM ಹತ್ರ ನಾನ್ ಮಾತಾಡ್ಬಿಟ್ಟು ನಮ್ಮೂರ್ ಕರ್ಸ್ಬಿಟ್ಟು ಮಾತಾಡೋಣ. ಬಾ, ನಮ್ಮ ಹುಡ್ಗಂಗೆ ಸಪೋರ್ಟ್ ಮಾಡೋಣ. ನಿಮ್ ಹೊಸ ಕಾಲೇಜ್ ಪ್ಲಾನ್ ಏನಾತು? ಬಿಡಿ, ನಿಮ್ ಕಾಲೇಜೇ ನಮ್ ಕಾಲೇಜು. CM ಕರ್ಕೊಂಬರೋದಾದ್ರೆ ಕರ್ಕೊಂಬಂದೇ ಬರ್ತೀನಿ ಬಿಡ್ರಿ. ಅಪ್ಪ, ಮಗ, ನಿನ್ನ ಸಾಧನೆನ ನಾನು ತುಂಬ ಮೆಚ್ಚಿದ್ನಪ್ಪ. ಅಪ್ಪ, ಇನ್ಮೇಲೆ ನಾನು ತಲೆ ಎತ್ಕೊಂಡು ಓಡಾಡ್ತೀನೋ? ಅಪ್ಪ, ಸಚಿನ್, ತುಂಬಾ ದಿವಸ ಆಯ್ತಲ್ವೇನೋ ಮಾತಾಡಿ? ಹೌದಪ್ಪ. ಧನ್ನು ಜೊತೆ ಕಣೋ. ಅಪ್ಪ, ನೀನೇನು ಯೋಚನೆ ಮಾಡಬೇಡ. ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನಿಮ್ಮ ಅಕ್ಕ ತೇಜನೂ ಬರಕ್ಕೆ ಹೇಳಿದ್ದೀನಿ. ಅವಳು ಬರ್ತಾಳೆ. ಬಂದ್ಮೇಲೆ ಎಲ್ಲರೂ ಸೇರಿ ಧನು ಮನೆಗೆ ಹೋಗೋಣ ಕಣೋ. ಅವ್ರ ಮನೆಗೆ ಯಾಕಪ್ಪ? ಧನುನ ಕೇಳೋದಿಕ್ಕೆ ನಮ್ಮನೆ ಸೊಸೆ ಮಾಡ್ಕೊಡೋದಕ್ಕೆ ಕಣೋ. ಖುಷಿಯಾಗಿರು. ನಾಡಿದ್ದು ನಿಶ್ಚಿತಾರ್ಥ ಇಟ್ಕೋಬೇಕು ಅನ್ಕೊಂಡಿದ್ದೀನಿ ದೇವಸ್ಥಾನದಲ್ಲಿ. ನೀವೇನಂತೀರಾ? ಅಂದ್ಕೊಡೋದೇನಮ್ಮ ಬಂತು. ನೀವೇನ್ ಅಂದ್ಕೊಂಡಿದ್ದೀರೋ ಅದೇನೆ. ನಿಶ್ಚಿತಾರ್ಥ ಮುಗಿದು ಒಂದೆರಡು ತಿಂಗಳಲ್ಲಿ ಒಳ್ಳೆ ಶುಭ ಮುಹೂರ್ತ ನೋಡಿ
ಮದುವೆ ಮಾಡಿ ಮುಗಿಸ್ಬೋಣ ಅಂತ ನಾನು ಇವಳು ಅಂದ್ಕೊಂಡಿದೀವಿ. ಅದಕ್ಕೆ ಏನೇನು ತಯಾರಿ ಬೇಕು ಎಲ್ಲ ನೀವು ಮಾಡ್ಕೊಳ್ಳಿ. ನನ್ ಮಗ ಸಚಿನ್ನು ನಿಮ್ ಮಗಳು ಧನ್ನು ಒಬ್ರಿಗೊಬ್ರು ಇಷ್ಟಪಟ್ಟವರು. ಆದ್ರೆ ಕೆಲವು ತಿಂಗಳಿಂದ ಸಚಿನ್ ಧನುನ ಮಾತಾಡಿಸ್ತಿಲ್ಲ. ಇವರು ಸಚಿನ್ಗೆ ತಾಕೀತ್ ಮಾಡವ್ರೆ. ಉದ್ದೇಶ ಇಷ್ಟೇ, ಸಚಿನ್ ಓದಿ ಜೀವನದಲ್ಲಿ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ. ಅಲ್ಲ, ಮುಂದೆ ಕೆಲಸ ಅಂತ ಸಿಕ್ಕಿದ್ರೆ ಎಲ್ಲರಿಗೂ ಅನುಕೂಲ ಆಗತ್ತಲ್ವಾ, ಅದಕ್ಕೋಸ್ಕರ. ಧನು, ನನ್ ತಮ್ಮ ಮಾತಾಡ್ಸಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಮ್ಮ. ಮುಕ್ಕೋಟಿ ದೇವರಾಣಿ ನನ್ನೆದೆಯ ಉಸಿರು ನೀನೇ, ಮುಕ್ಕೋಟಿ ದೇವರಾಣಿ ನನ್ನೆದೆಯ ಉಸಿರು ನೀನೆ, ಆ ಚಂದ್ರನ ಮೇಲೆ ಆಣಿ ನೀನಂದ್ರೆ ಇಷ್ಟ ಕಣೆ. ಮುಕ್ಕೋಟಿ ದೇವರಾಣಿ ನನ್ನೆದೆಯ ಉಸಿರು ನೀನೆ, ಆ ಚಂದ್ರನ ಮೇಲೆ ಆಣಿ ನೀನಂದ್ರೆ ಇಷ್ಟ ಕಣೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಕಣೆ. ಗೆಳತಿ 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 ಗೆಳತಿ. ಬಾನಲ್ಲಿ ಚಲಿಸೋ ಮೋಡ ನಿನ್ನಲ್ಲಿ ಕಾಣುತ್ತಿದೆ, ಆ ಚಂದ್ರನ ಪ್ರತಿಬಿಂಬ ನಿನ್ನಲ್ಲಿ ತುಂಬಿದೆ. ಆ ಕಾಮನ ಬೆಲ್ಲಿಗಿಂತ ನಿನ್ನಂದ ಹೆಚ್ಚಿದೆಯೇ, ಆ ಗೋವಿನ ಮಮತೆಗಿಂತ ನಿನ್ನ ಪ್ರೀತಿ ನನಗಿದೆಯೇ. ಏನಾಯ್ತೋ ಏನೋ ಕಾಣಿ ನನ್ನ ಮನಸ್ಸಿಗೆ, ಮನಸ್ಸಲ್ಲೂ ನೀನೇ ಎಂದು ಹಾಡಿದೆವು ಚೆಲುವೆ. ಏನಾಯ್ತೋ ಏನೋ ಕಾಣೆ ನನ್ನ ಮನಸ್ಸಿಗೆ, ಮನಸ್ಸಲ್ಲೂ ನೀನೇ ಎಂದು ಹಾಡಿದೆವು ಚೆಲುವೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಕಣೆ ಗೆಳತಿ. ಮುಕ್ಕೋಟಿ ದೇವರಾಣಿ ನನ್ನೆದೆಯ ಉಸಿರು ನೀನೆ, ಆ ಚಂದ್ರನ ಮೇಲೆ ಆಣಿ ನೀನಂದ್ರೆ ಇಷ್ಟ ಕಣೆ. ತಂಪಾಗಿ ಬೀಸೋ ಗಾಳಿ ನಿನ್ನ ಈ ಮುಗುಳ್ನಗೆಯೋ, ನೀ ನನ್ನ ಕನಸಿನ ರಾಣಿ, ನೀ ನನ್ನ ದೇವತೆಯೋ. ಈ ನಿನ್ನ ಕಣ್ಣಿನ ಅಂದಕ್ಕೆ ಕಾಡುವೆ ಬಾಡುವುದು, ಈ ನಿನ್ನ ಅರಿಯದ ಸ್ಪರ್ಶಕ್ಕೆ ನನ್ನ ಉಸಿರೇ ನಿಲ್ಲುವುದು. ಆ ದೇವರು ಕೊಟ್ಟ ವರವು ನನಗೆ ನೀನೇನೆ, ನೀನಿಲ್ಲದೆ ನನ್ನ ಪ್ರಾಣ ಇಲ್ಲ ಗೊತ್ತೇನೆ. ಆ ದೇವರು ಕೊಟ್ಟ ವರವು ನನಗೆ ನೀನೇನೆ, ನೀನಿಲ್ಲದೆ ನನ್ನ ಪ್ರಾಣ ಇಲ್ಲ ಗೊತ್ತೇನೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಕಣೆ ಗೆಳತಿ. ಮುಕ್ಕೋಟಿ ದೇವರಾಣಿ ನನ್ನೆದೆಯ ಉಸಿರು ನೀನೆ, ಆ ಚಂದ್ರನ ಮೇಲೆ ಆಣೆ ನೀನಂದ್ರೆ ಇಷ್ಟ ಕಣೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಕಣೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಕಣೆ ಗೆಳತಿ 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 ಗೆಳತಿ. ಒಳ್ಳೇದು. ನಮ್ಮ ಕರ್ನಾಟಕದ ಹಳ್ಳಿ ಹುಡುಗ ಬ್ಯಾಟ್ರಿ ಸೈಕಲ್ ಕಂಡಿಡಿದಿದ್ದಾನಂದ್ರೆ ಆ ಹುಡುಗನ ಬುದ್ಧಿಶಕ್ತಿಯನ್ನ ನಾವು ಮೆಚ್ಚಬೇಕಾಗುತ್ತೆ. ಬ್ಯಾಟ್ರಿ ಸೈಕಲ್ ತಯಾರಾದ್ಮೇಲೆ ನಮ್ಮ ಸರ್ಕಾರನೇ ಕೊಂಡ್ಕೊಳ್ಳುತ್ತೆ. ಗೌರ್ಮೆಂಟ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಸೈಕಲ್ ಕೊಡೋಣ, ಆಗ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಕಾನ್ಸೆಪ್ಟ್ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಈ ಯೋಜನೆನ ರೂಪಿಸೋಣ. ಕಾಳೇಗೌಡ್ರೆ, ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ಬಂದು ಕಾರ್ಯಕ್ರಮ ಮುಗಿಸ್ಕೊಡ್ತೇನೆ. ಸರಿ ಸರ್, ನಮಸ್ಕಾರ. ಥ್ಯಾಂಕ್ ಯು. ಸರಿ. ಫಾತಿಮಾ,
ಭಯ್ಯ ಚಾಚಾ ಎಲ್ಲಿ? ಚಾಚಾ ಇಲ್ಲಿಲ್ಲ, ನಮಾಜ್ಗೆ ಹೋಗಿದ್ದಾರೆ. ಹೌದಾ, ಸರಿ. ಬೇಟಾ ಚಾಚಾ ಮತ್ತೆ ಚಾಚಾ, ನಾಳೆ ನಂದು ನಿಶ್ಚಿತಾರ್ಥ. ಶಬಾಷ್. ಆಮೇಲೆ ಕುಟುಂಬ ಸಮೇತ ಬರ್ಬೇಕು, ನಾನು ಕಾಯ್ತಾ ಇರ್ತೀನಿ. ಬರ್ತೀವಿ. ಆಮೇಲೆ ಹುಡುಗಿ ಯಾರು? ಧನ್ನು. ಈ ಧನ್ನು ಅಲ್ಲ, ಆ ಧನ್ನು, ಧನುಶ್ರೀ. ಧನುಶ್ರೀ. ಶಬಾಷ್. ಪಾಟೀಲ್ರೇ, ನೀವು ಬಂದಿದ್ದೀರಾ? ಸಚಿನ್ ನಮ್ಮ ಕಾಲೇಜ್ ಹುಡುಗ. ಕಾಲೇಜಿಗೆ ಹೆಸರು ತರೋದ್ರ ಜೊತೆಗ ಕಿರೀಟನೂ ತಂದ್ಕೊಟ್ಟಾನ. ಹಂಗಿದ ಮ್ಯಾಗ ಅವನ್ ನಿಶ್ಚಿತಾರ್ಥಕ್ಕ ಬರ್ಲಿಲ್ಲ ಅಂದ್ರೆ ಹ್ಯಾಂಗ ಕಾಳೇಗೌಡ? ನೀ ಹೆಂಗ್ ಬಂದಿ? ನಿನ್ ಸಂಬಂಧವ್ರ? ಈ ದೇವಸ್ಥಾನ ಕಟ್ಸಿದ್ದೆ ನಾನು. ವಾರಕ್ಕೊಂದ್ಸಲ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಹೇ, ಬಂದ್ರು. ನಮಸ್ಕಾರ. MLA ಸಾಹೇಬ್, ನಮಸ್ತೆ. ಶುರು ಮಾಡ್ಕೊಳ್ಳಿ. ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರ, ನಾವಿಬ್ರು CM ಜೊತೆಗೆ ಹೋಗಿ ಮಾತಾಡ್ ಬಂದೀವಿ. ನಾಡ್ದು CM ನಮ್ಮ ಊರಿಗೆ ಬರ್ತಾರೆ. ಸಚಿನ್ ಆರೋಗ್ಯಕರವಾದ ಸೈಕಲ್ ಕಂಡಿಡ್ದಿದ್ದಕ್ಕ ಅವರ ಖುದ್ದಾಗ್ ಬಂದು ಅವಾರ್ಡ್ ಕೊಡ್ಲಿಕ್ಕತ್ತಾರೆ. ನೀವೆಲ್ರೂ ಅಲ್ಲಿ ಬರ್ಬೇಕಂತ ಕೇಳ್ಕೊಳ್ತೀನಿ ನೋಡ್ರಿ. ಮತ್ತ ಆಯ್ತು, ಬರ್ತೀವಿ. ನಾವಿನ್ ಹೊರಡ್ತೀವಿ. ಹೋಗ್ ಬನ್ನಿ. ನಿಲ್ಲಿ. ನೋಡಿ, ನಾನ್ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ದೀನಿ. ನಾನು 3 ತಿಂಗಳು ಗರ್ಭಿಣಿ ಇದ್ದಾಗ ನನ್ನ ಗಂಡ ನನ್ನೇ ಬಿಟ್ಟು ಹೊಟ್ಟೋದ. ಅವರಿಗೂ ನನಗೂ ಅಂಡರ್ಸ್ಟ್ಯಾಂಡಿಂಗೇ ಆಗಲಿಲ್ಲ. ತುಂಬ ದೊಡ್ಡ ವ್ಯಕ್ತಿ. ಅವ್ರ ಜೊತೆ ಕೋರ್ಟಲ್ಲಿ ಹೋರಾಡೋಷ್ಟು ಶಕ್ತಿ ನನಗಿರಲಿಲ್ಲ. ಅವ್ರ ಬೆದರಿಕೆಗೆ ನನ್ನ ಮನೆ ಬಿಟ್ಟು ಆಚೆನೇ ಬರಲಿಲ್ಲ. ನನ್ನ ಮಗಳು ಹುಟ್ಟಿದಾಗ್ಲಿಂದ ಅಪ್ಪ ಎಲ್ಲಿ ಅಂತ ಕೇಳ್ತಾನೆ ಇರೋಳು. ಊರಿಗೆ ಹೋಗಿದ್ದಾರೆ, ಬರ್ತಾರೆ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಾನೆ ಇರ್ತಿದ್ದೆ. ನೋಡು ಮಗಳೇ, ಈ ಕಾಳೆಗೌಡನೇ ನಿಮ್ಮಪ್ಪ. ನಿನ್ನೆ ರಾತ್ರಿ ಇವ್ರಿಗೆ ಕಾಲ್ ಮಾಡಿ ಹೇಳ್ದೆ. ಆಗ ಹೇಳಿದ್ರು ನಾನು ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ. ಗೊತ್ತಾಯ್ತೋ ಅಷ್ಟೇ, ನಾನು ಕತೆನೇ ಮುಗಿಸ್ತೀನಿ ಅಂತ ಬೆದರಿಕೆ ಹಾಕಿದ್ರು. ನಾನು ಯಾರಿಗೂ ಹೇಳಲ್ಲ ಅಂತ ಧನುಶ್ರೀ ತಂದೆನ ಇಲ್ಲಿಗೆ ಕರ್ಸ್ಕೊಂಡೆ. ಏ ಕಾಳೇಗೌಡ, ನೀ ಬಾಳ ತಪ್ಪು ಮಾಡ್ಬಿಟ್ಟಿ. ನೀನು ಕಟ್ಸಿದ್ದು ದೇವಸ್ಥಾನದಲ್ಲೇ, ಅದೇ ದೇವ್ರ ಮುಂದನ ನೀನು ಮಾಡಿದ್ದು ತಪ್ಪು ಒಪ್ಕೊಂಡು ಅವ್ರನ್ನ ಒಪ್ಕೋ. ದೇವ್ರು ನಿನಗ ಒಳ್ಳೇದು ಮಾಡ್ತಾನ. ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದ ದೊಡ್ಡ ತಪ್ಪಾಗಿದೆ. ಮಗಳೇ, ಇನ್ಮೇಲೆ ನಿನ್ನೋ ನಿಮ್ಮಮ್ಮನೋ ನಾನೇ ನೋಡ್ಕೋತೀನಿ. ಅಪ್ಪ, ಏನ್ ಮಾತಾಡ್ತಿದ್ಯಾ ನೀನು? ಇಷ್ಟು ವರ್ಷದಿಂದ ಅಮ್ಮನಿಗೆ ಮೋಸ ಮಾಡಿದ್ದಲ್ದೆ ನನಗೂ ಮೋಸ ಮಾಡಿ ಎಲ್ರಿಂದನೂ ಮುಚ್ಚಿಟ್ಟಿದ್ಯಾ ನೀನು? ನೀನೊಬ್ಬ ತಂದೆನಾ? ಈ ವಿಷಯನ ಹೋಗಿ ನಾನು ಅಮ್ಮನಿಗೆ ಹೇಳ್ತೀನಿ. ಯಾವಾಗ ಹೇಳ್ಕವಾಗ? ಇನ್ಮೇಲೆ ಇವಳು ತಾಯಿ ನನ್ನ ಜೊತೆಲೇ ಇರ್ತಾರೆ. ಏ ಕಾಳೇಗೌಡ, ಪಕ್ಷನ ಬದಲ ಮಾಡ್ದಂಗ ಹೆಂಡತಿ ಮಕ್ಕಳನ್ನು ಬದಲು ಮಾಡ್ತೀಯಲ್ಲೋ? ಇದ್ರ ಇಬ್ರು ಹೆಣ್ತಿರು ಇರ್ಲಿ ಬಿಡಿ,
ರಾಜರಿಗೆ 2-3 ಹೆಂಡ್ತೀರು ಇರ್ತಿದ್ರು ಅಂದ ಮೇಲೆ ನಿನ್ನಂತ ರಾಕ್ಷಸನಿಗೆ 2 ಹೆಂಡ್ತೀರಿದ್ರೆ ತಪ್ಪೇನಾಗ್ತದ? ಹೇ ಕಾಲಭೈರವ, ಎಲ್ಲರೂ ಸೇರಿ ಒಟ್ಟಿಗೆ ಚಂದ ಇರ್ಬೋದಲ್ಲ? ಇದು ನೋಡು ಒಳ್ಳೆತನ. ಕಾಳೆಗೌಡ, ನಾಳೆ ಫಂಕ್ಷನ್ ಐತಿ, ತಪ್ಪದೆ ಎಲ್ಲರೂ ಒಟ್ಟಿಗೆ ಬರ್ಬೇಕಾಯ್ತಾ? ಆಯ್ತು, ಬರ್ತೀವಿ. ಹಾ. ರಾಜಕಾರಣಿಯರು ರಾಜಕಾರಣದಲ್ಲಿ ರಾಜಕೀಯ ಮಾಡಿ ಗೆದ್ದಿದ್ದನ್ನ ನಾ ಕಂಡೀನಿ. ತನ್ನ ತಪ್ಪನ್ನ ಮುಚ್ಚಾಕೊಳ್ಳಕ ಬಿಟ್ಟು ಬಂದ ಹೆಂಡ್ತಿ ಮತ್ತೆ ಮಗಳನ್ನ ಒಪ್ಕೊಂಡು ಒಳಗಾಕೊಂಬಿಟ್ಟ. ನಮ್ಮ ಕಾಲೇಜ್ ಹುಡುಗ ಸಚಿನ್ನೂ ಬುಟ್ಟಿಗೆ ಹಾಕ್ಕೊಂಡು ಸಂಬಂಧದಲ್ಲಿ ಅಳಿಯನನ್ನಾಗಿ ಮಾಡಿಕೊಂಡು ರಾಜಕೀಯ ಮಾಡಿಬಿಟ್ಟ. ರಾಜಕೀಯ ಕಲಿಬೇಕಂದ್ರ ಈ ಕಹಳಿಂಗನ ನೋಡಿ ಕಲಿಬೇಕ ನೋಡ. ಇವನು ಒಂದು ಕೆರೆ ನೀರು ಕುಡ್ದಿಲ್ಲ ಅಂತೀನಿ ನನ್ನ ಬಡಿಯ. ಏ ಗಾಡಿ ತೆಗಿಯೋ. ಗ್ರಾಮೀಣ ರಾಜ್ಯ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಕಾಲೇಜಿನ ಚೇರ್ಮನ್ಗಳಾದ ಬಸವರಾಜ್ ಪಾಟೀಲ್ರು, MLA ಕಾಳೇಗೌಡರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಚಂದ್ರಶೇಖರ್ ಅವರು ನಮ್ಮ ಹಳ್ಳಿ ಹುಡುಗನ ಸಾಧನೆಯ ಕುರಿತಾಗಿ ಒಂದೆರಡು ಮಾತಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದ ಒಂದು ಹಳ್ಳಿಯ ಹುಡುಗ ಬಡ ಕುಟುಂಬದಲ್ಲಿ ಹುಟ್ಟಿ ಪಾಟೀಲ್ ಮಹಾವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಮಹದಾಸೆ ಇದ್ದು ಸೈಕಲಲ್ಲಿ ಒಂದು ಡಿವೈಸ್ ಅನ್ನ ಫಿಕ್ಸ್ ಮಾಡಿದ್ದಾನೆ. ನಾವು ಸೈಕಲ್ ಪೆಡ್ಲನ್ನು ಎಷ್ಟು ತುಳಿತೀವೋ ಅಷ್ಟು ವಿದ್ಯುತ್ ಬ್ಯಾಟ್ರಿಯಲ್ಲಿ ಸಂಗ್ರಹವಾಗುತ್ತೆ. ಡಿವೈಸ್ ಅನ್ನ ಕಂಡುಹಿಡಿದಿದ್ದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಸಚಿನ್ ಕಂಡುಹಿಡಿದಂಥ ಸೈಕಲ್, ಈ ಸೈಕಲ್ ಪರಿಸರನ ಕಾಪಾಡುತ್ತೆ. ಇದಕ್ಕೆ ಪರಿಸರ ಸೈಕಲ್ ಅಂತ ನಾವು ಕರೀಬೋದು. ಇದನ್ನ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಪರಿಚಯಿಸಿ ಮುಂದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಬೇಕು ಅಂತ ಹೇಳಿ ನಮ್ಮ ಮಾದಾಸೆ ಮತ್ತು ಯೋಜನೆ ಇದೆ. ನಮ್ಮ ಸರ್ಕಾರ ಸೈಕಲ್ ಡಿವೈಸ್ನ ಕಂಡುಹಿಡಿದಂಥ ಸಚಿನ್ ಎಂಬ ಕಾಲೇಜ್ ಯುವಕನಿಗೆ ಸ್ಟೇಟ್ ಅವಾರ್ಡನ್ನು ಕೊಟ್ಟು ಪ್ರೋತ್ಸಾಹಿಸಿ ಗೌರವ ಕೊಡಬೇಕಾಗಿ ನಮ್ಮ ಕರ್ತವ್ಯ. ಮುಂದಿನ ದಿನಗಳಲ್ಲಿ ಈ ಸೈಕಲ್ ಡಿವೈಸನ್ನು ಕಾರ್ಯರೂಪಕ್ಕೆ ತರ್ತೀವಂತ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಡಿವೈಸ್ ಬಗ್ಗೆ ಒಂದಷ್ಟು ಮಾಹಿತಿನ ಹಂಚ್ಕೊಳ್ಳೋದ್ರ ಜೊತೆಗೆ ಸಚಿನ್ ಅವ್ರನ್ನ ಒಂದೆರಡು ಮಾತಾಡಬೇಕಾಗಿ ಕರೀತಾ ಇದ್ದೀನಿ. ಬಂದೆ, ಒಂದ್ ನಿಮಿಷ. ಹೋಗ್ಬಾ. ಹಾ, ಚಾಚಾಗೆ ಒಂದ್ಸಲಿ ಫೋನ್ ಮಾಡ್ಬಿಡು ಬೇಗ. ಎಲ್ರಿಗೂ ನಮಸ್ಕಾರ. ನನ್ನ ಬೆಳೆಸಲು ಬೆನ್ನೆಲುಬಾಗಿ ನಿಂತ ನಮ್ಮ ಬಸವರಾಜ್ ಪಾಟೀಲ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈ ಸೈಕಲ್ಲು ಎಷ್ಟೋ ವರ್ಷ ಹಿಂದೆನೇ ಬಂದಿದೆ. ನಮ್ಮ ಪೂರ್ವಜರು ಬಳಕೆ ಮಾಡ್ತಿದ್ದಿದ್ದು ಆ ಸಮಯದಲ್ಲೇ. ಅದೇ ಸೈಕಲ್ ಬರ್ತಾ ಬರ್ತಾ ಕಣ್ಮರೆ ಆಗಿರೋದನ್ನ ನೀವೆಲ್ಲ ನೋಡಿರ್ತೀರಿ. ಸಚಿನ್ ಚಾಚಾನ ಕೇಳ್ತಾ ಇದ್ರು. ಚಾಚಾ ಇಲ್ವಾ? ದಾದಾ, ಧನುಶ್ರೀಕ ಫೋನ್. ಚಾಚಾ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಬೇಗ ಬರ್ತೀನಿ. ಹಾ, ಲೇಲೋ. ಈಗೆಲ್ಲರೂ ಸೈಕಲ್ ಮರ್ತ್ಬಿಟ್ಟು ಕಾರಲ್ಲಿ, ಸ್ಕೂಟ್ರಲ್ಲಿ ಎಲ್ಲ ಬೇರೆ ಬೇರೆ ಒಂದು ಗಾಡಿಗಳಲ್ಲೆಲ್ಲ ಓಡಾಡೋದು ನೀವೆಲ್ಲ ನೋಡ್ತಾ ಇರ್ತೀರಿ. ಜಪಾನ್, ಚೈನಾ ಹೀಗೆ ಅನೇಕ ವಿದೇಶಗಳಲ್ಲಿ ಸೈಕಲ್ನ ಉಪಯೋಗಿಸ್ತಾರೆ. ಈಗಿನ ಯುವಕರು ಸೈಕಲ್ನೇ ಉಪಯೋಗಿಸದೆ ಜಿಮ್ಗೆ ಹೋಗ್ಬಿಟ್ಟು ಸೈಕಲ್ ಓಡಿಸ್ತಾರೆ. ಈ ಸೈಕಲ್ ಬಗ್ಗೆ ಹೇಳಬೇಕು ಅಂದ್ರೆ ಬ್ಯಾಟ್ರಿ ಚಾರ್ಜ್ ಆಗೋದು ಡೈನಾಮೋ ಸಿಸ್ಟಮ್ ಇಂದ. ಸೊ ಇದರಲ್ಲೊಂದು ಡಿಸ್ಪ್ಲೇ ಕೊಟ್ಟಿದ್ದೀನಿ. ಆ ಡಿಸ್ಪ್ಲೇಲಿ ಹಾರ್ಟ್ ಪಂಪ್, ಹಾರ್ಟ್ ರೇಟು, ಪಲ್ಸ್ ರೀಡಿಂಗು, ಆಮೇಲೆ ನಾವು ಎಷ್ಟು ಕಿಲೋಮೀಟರ್ ಓಡಿಸಿದೀವಿ, ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ, ನಾವು ನಮ್ಮದೇ ಫಿಂಗರ್ ಪ್ರಿಂಟ್ ಅನ್ನ ಬಳಸಿ ಈ ಲಾಕ್ ಅನ್ನ ಓಪನ್ ಮಾಡಬೇಕು. ಹಲೋ, ಯಾಕೆ ಅಳ್ತಾ ಇದ್ದೀರಾ? ಚಾಚಾ ಸ್ನಾನಕ್ಕೆ ಹೋದಾಗ ಕಾಲ್ ಜಾರಿ ಬಿದ್ದು
ತಲೆಗ್ ಪೆಟ್ಟಾಗಿ ಸತ್ತೋಗ್ಬಿಟ್ರು. ಒಬ್ರು ವ್ಯಕ್ತಿ ಬಗ್ಗೆ ನಾನು ಹೇಳಬೇಕು ಅನ್ಕೊಂಡಿದೀನಿ. ನಾನ್ ಚಿಕ್ಕವನಿದ್ದಾಗಿಂದ ಸೈಕಲ್ ಮೇಲೆ ತುಂಬಾ ಪ್ರೀತಿ. ಚಾಚಾನ ಸೈಕಲ್ ಅಂಗಡಿಗೆ ಹೋಗಿ ಬಾಡಿಗೆಗೆ ಸೈಕಲ್ನ ಓಡಿಸ್ತಿದ್ದೆ. ಚಾಚಾನ ಬಗ್ಗೆ ಎಷ್ಟೇ ಮಾತಾಡಿದ್ರು ಸಾಲದು. ಚಾಚಾ ಈ ಕಾರ್ಯಕ್ರಮಕ್ಕೆ ಬೇಗ ಬರಕ್ಕಾಗಿಲ್ಲ ಅನ್ಸುತ್ತೆ. ಅಮ್ಮ, ಚಾಚಾ ಸತ್ತೋಗ್ಬಿಟ್ರಂತೆ. ಈ ಅವಾರ್ಡು ಅವ್ರ ಮುಂದೆ ತಗೊಳ್ಬೇಕಾಗಿತ್ತು. ಅಯ್ಯೋ, ಸಚಿನ್ಗೆ ಈ ವಿಷಯ ಹೇಗೆ ಹೇಳಿ? ಈ ಅವಾರ್ಡ್ನ ಅವ್ರಿಗೆ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ. ಪುಣ್ಯಾತ್ಮ ತೊರೆದು ಹೊರಟೆಯ ನಿಸ್ವಾರ್ಥ ಸೇವಕನೇ ಬಿಟ್ಟು ಹೋದೆಯ. ನಿಷ್ಕಳಂಕ ಪ್ರೀತಿ ಎಂದು ತೋರುತ್ತಿದೆ, ಏನೊಂದು ಬಯಸದೆ ಎಲ್ಲವ ನೀಡುತ್ತಿದೆ. ನಿನ್ನ ಸಹಕಾರದ ಪ್ರತಿಫಲವಿದು, ಎದ್ದೊಮ್ಮೆ ಬಂದು ನೋಡು. ಪುಣ್ಯಾತ್ಮ ಪುಣ್ಯಾತ್ಮ ತೊರೆದು ಹೊರಟೆಯ ನಿಸ್ವಾರ್ಥ ಸೇವಕನೇ ಬಿಟ್ಟು ಹೋದೆಯ. ಏನಪ್ಪ ಅಳಿಯ? ಹೇಳಿ ಮಾವ. ಪಕ್ಷಕ್ಕೆ ಸೇರ್ಕೋತಿಯಾ? ಸಿಎಂ ಹತ್ರ ಮಾತಾಡ್ಲಾ? ಸೈಕಲ್ಲೇ ನನ್ನ ಜೀವ, ಸೈಕಲ್ಲೇ ನನ್ನ ಗುರುತು. Chicken up, chicken up, chicken up, chicken up, chicken up, chicken up, chicken up. Chicken up, chicken up, chicken up, chicken. Chicken up, chicken up, chicken up. Chicken up, chicken up, chicken up, chicken. Chicken up, chicken up, chicken up. Chicken up, chicken up, chicken up, chicken. Chicken up, chicken up, chicken up. Chicken up, chicken up, chicken up, chicken. Chicken up, chicken up, chicken up. Chicken up, chicken up, chicken up, chicken up, chicken up, chicken up, chicken up. Chicken up, chicken up, chicken up, chicken up, chicken up, chicken up, chicken up. Chicken up, chicken up, chicken up, chicken up, chicken up, chicken up, chicken up. Chicken up, chicken up, chicken up, chicken up, chicken up, chicken up, chicken up.